ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಆಂಧ್ರದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಚಾರ, ಈ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪ್ರಸಾದ ಏನು ಕೊಡ್ತಾರಲ್ಲ, ಆ ಪ್ರಸಾದದಲ್ಲಿ ಅಂದರೆ ಲಾಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಗಿದೆ ಅನ್ನುವಂಥ ಆರೋಪ ಇರುವಂಥದ್ದು. ಪ್ರಮುಖವಾಗಿ ದೇಶ ವಿದೇಶದಿಂದ ಭಕ್ತಾದಿಗಳು ಹೋಗ್ತಾರೆ. ಆದರೆ ಈಗ ಇರುವಂಥ ಪ್ರಶ್ನೆ, ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗ್ತಾ ಇದೆ, ಮೀನಿನ ಎಣ್ಣೆ ಬಳಕೆ ಆಗಿದೆ, ಇದೆಲ್ಲವೂ ಕೂಡ ವರದಿಯಲ್ಲಿ ಕನ್ಫರ್ಮ್ ಆಗಿದೆ. ಆದರೆ ಅದನ್ನು ಕೆಲವೊಂದಿಷ್ಟು ವರ್ಗ ಏನಿದೆಯಲ್ಲ ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಸೊ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇರುವಂಥದ್ದು, ಈ ತಿಂದಿದಾರಲ್ಲ, ದನದ ಮಾಂಸವನ್ನು ತಿಂದಿದಾರಲ್ಲ, ಅವರ ಕತೆ ಏನು ಅಂತೇಳಿ, ಜೊತೆಗೆ ಇದರ ಹಿಂದೆ ಇರುವಂಥ ಉದ್ದೇಶ ಆದರೂ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ನಾನ್ ವೆಜ್ ಲಡ್ಡು, ಏನಿದರ ಪರಿಣಾಮ? ದೇಶದಾದ್ಯಂತ ಸದ್ದು ಮಾಡ್ತಾ ಇರುವಂಥ ವಿಚಾರ ಇದು, ತಿರುಪತಿ ಲಡ್ಡು ವಿಚಾರ. ಸೊ ಹಾಗಾಗಿ ಭಕ್ತಾದಿಗಳು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಇನ್ಮೇಲೆ ಏನು ಅವರ ರಿಯಾಕ್ಟ್ ಯಾವ ರೀತಿ ಆಗಿರುತ್ತೆ? ಯಾಕಂದರೆ ತಿರುಪತಿ ಅಂತ ಹೇಳಿದ್ರೆ ಅದು ಓನ್ಲಿ ವೆಜ್ ಅದು. ಸೊ ದೇಶದಾದ್ಯಂತ ತಿರುಪತಿ ಪ್ರಸಾದದ ಸದ್ದು ಜೋರಾಗಿದೆ. ತಿರುಪತಿ ಲಡ್ಡು ರುಚಿ ಸವಿದಿರುವಂಥ ಭಕ್ತರಿಗೆ ಆಘಾತ ಎದುರಾಗಿದೆ. ತಿರುಪತಿ ಲಡ್ಡು ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗ್ತಾ ಇದೆ. ತುಪ್ಪದ ಕಲಬೆರಕೆಯಿಂದ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಈಗ. ಜಗನ್ ಸರ್ಕಾರದ ವಿರುದ್ಧ ಸಿಎಂ ನಾಯ್ಡು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಹಿಂದೆಯೂ ಕೂಡ ಪದೇ ಪದೇ ಅದರ ಮೇಲೆ, ದೇವಸ್ಥಾನದ ಮೇಲೆ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾನೆ ಬಂದಿದ್ರು. ಬಟ್ ಈಗ ಅದು ಕನ್ಫರ್ಮ್ ಆಗಿದೆ. ಪ್ರಾಣಿಗಳ ಕೊಬ್ಬು ಬಳಕೆಯ ಹಿಂದಿನ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ ಇದು. ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ನಮ್ಮ ಕರ್ನಾಟಕದ ನಂದಿನಿ ತುಪ್ಪವನ್ನು ಈ ಹಿಂದೆ ರಿಜೆಕ್ಟ್ ಮಾಡಿದ್ರು. ಯಾವ ಕಾರಣಕ್ಕಾಗಿ, ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ. ನೋಡಿ, ಈಗ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಾನ್ ವೆಜ್ ಲಡ್ಡು ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ, ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಇಂದು ವಿಚಾರವಾದಿ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಶಶಿಕಾಂತ್ ಏಢಳಿ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಗುರುಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ವಿದ್ವಾನ್ ಪ್ರಣವ ಶರ್ಮಾ, ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಾಗೇನೆ ರಾಷ್ಟ್ರೀಯವಾದಿ ಚಿಂತಕರು ಭರತ್ ಗೌಡ ಎಸ್ವಿ, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನಾನು ನೇರವಾಗಿ ಗುರುಜಿ ಹತ್ರ ಹೋಗ್ತೀನಿ. ಗುರುಜಿ, ಈಗ ಆಂಧ್ರದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಚಾರ ಇದು ಲಡ್ಡು ವಿಚಾರ. ಈ ಲಡಾಯಿ ಬಗ್ಗೆ ಏನು ಹೇಳ್ತೀರಿ? ಈ ಲಡಾಯಿ, ಈ ರೀತಿಯಾಗಿರುವಂತಹ ಸೂಕ್ಷ್ಮ ವಿಚಾರಗಳು ಅನ್ನುವಂಥದ್ದಿದೆ. ಇದು ಹಿಂದೂ ಧಾರ್ಮಿಕ ದೇವಸ್ಥಾನದಲ್ಲೇ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ನೋಡ್ತಾ ಇದ್ರೆ. ಅಂದ್ರೆ ಹಿಂದೂಗಳ ಒಂದು ನಂಬಿಕೆ ಅನ್ನುವಂಥದ್ದೇನಿದೆ, ಹಿಂದೂಗಳ ಒಂದು ಅಸ್ಮಿತೆ ಅನ್ನೋತರದ್ದು ಏನಿದೆ, ಅದನ್ನ ಕಲಗುವಂತಹ ಪ್ರಯತ್ನ, ಅದರಲ್ಲಿ ಬೇಡದೇ ಇರುವಂತ ರೀತಿಯಲ್ಲಿ ಸರ್ಕಾರ ಅನ್ನುವಂಥದ್ದು ಅಥವಾ ಇನ್ಯಾವುದೇ ರಾಜಕೀಯಕ್ಕೆ ಬಳಸ್ಕೊಳ್ಳುವಂತಹ ಒಂದು ಪ್ರಯತ್ನ, ಇದೆಲ್ಲ ಕೇವಲ ಹಿಂದೂಗಳ ವಿಚಾರದಲ್ಲೇ ನಡೀತಿದೆ ಅನ್ನುವಂಥದ್ದು ತುಂಬಾ ಅದು ಹಿಂದೂಗಳಿಗೆ ಜನ್ಮವನ್ನ ಕೊಟ್ಟಂತಹ, ಹಿಂದೂಗಳಿಗೆ ಇರುವಂತಹ ಏಕೈಕ ದೇಶ ಭಾರತ, ನಮ್ಮ ದೇಶದಲ್ಲೇ ನಡೀತಿರುವಂತದ್ದು ತುಂಬಾ ದುರ್ದೈವವೇ ಸರಿ. ಅದರ ಜೊತೆಗೆ ನಾವು ಇನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಈ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದಕ್ಕೂ ಕೂಡ ಇದೇ ರೀತಿಯಾಗಿರುವಂತಹ ಒಂದು ವಿಚಾರ ಅನ್ನುವಂಥದ್ದು ಕಾರಣ ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಧಾರ್ಮಿಕ ನಂಬಿಕೆಗಳು ಅನ್ನುವಂಥದ್ದೇನಿದೆ, ನಮ್ಮ ಆಚರಣೆಗಳು ಅನ್ನುವಂಥದ್ದೇನಿದೆ, ಇದಕ್ಕೆ ಯಾವುದೇ ರೀತಿಯಾಗೂ ಕೂಡ ಚ್ಯುತಿ ಬರದೇ ಇರುವಂತ ರೀತಿ ನೋಡ್ಕೊಳ್ಬೇಕಾಗಿರುವಂತದ್ದು ನಮ್ಮ ನಂಬಿಕಸ್ಥರ ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಅಂತ ನಾನು ಹೇಳ್ಬೋದು. ಪ್ರಾರಂಭಕ್ಕೆ ಇದನ್ನ ಹೇಳ್ಬೋದು. ಎಸ್ ಎಸ್ ಕಶ್ಯಪ್ ಅವರು, ಈಗ ಪ್ರಾಣಿಗಳ ಕೊಬ್ಬು ಬಳಕೆ ಕನ್ಫರ್ಮ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇದನ್ನು ರಾಜಕೀಯವಾಗಿ ಅಲ್ಲಿರುವಂಥ ಹೇಳಿಕೆಗಳು ಬರ್ತಾ ಇರುವಂಥದ್ದು, ಬೇಕಂತಲೇ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂತೇಳಿ ಏನು ಹೇಳ್ತೀರಿ? ಸೀದಾ ಅಲ್ಲಿ ಹೋಗ್ಬಿಟ್ರೆ ಹಂಗೆ ಮೊದಲು ಈ ತೃಪ್ತಿ ಲಾಡು, ಅದರ ಹಿನ್ನೆಲೆ, ಇತಿಹಾಸ ಅದು ತಿಳ್ಕೊಳ್ಳೋದೇನು ಸ್ಟ್ರೈಟಾಗಿ ನೀವು ಅದು ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ ಹೆಂಗೆ. ಈಗ ಈ ತಿರುಪತಿ ಲಾಡು ಪ್ರಾರಂಭ ಆಗಿದ್ವಿ, ಅದು ಪವಿತ್ರತೆಯನ್ನು ಶುರು ಮಾಡೋಣ ಫಸ್ಟು. ಎಲ್ಲಿ ಸ್ಟಾರ್ಟ್ ಆಯ್ತದು, ಯಾಕದು ದಕ್ಷಿಣ ಭಾರತದಲ್ಲೇ ತಿರುಮಲ ತಿರುಪತಿ ಬೆಟ್ಟ ಯಾಕೆ ಖ್ಯಾತಿ ಗಳಿಸ್ತು, ಅದರ ಮಹಿಮೆ ಏನು, ಅದು ಆ ಲಾಡು ಪ್ರಸಾದ ಅಂತ ಏನಿದೆ, ದೇವರ ಪ್ರಸಾದವನ್ನು ಯಾಕದು ಲಕ್ಷಾಂತರ ಜನರು, ಇವತ್ತು ಕೂಡ ಲಕ್ಷಾಂತರ ಜನರ ಭಕ್ತಾದಿಗಳ ಒಂದು ಏನು ಪ್ರಸಾದ ಆಗಿದೆ.
ಈಗ ದಕ್ಷಿಣ ಭಾರತ ಎಲ್ಲ ದೇವಸ್ಥಾನಗಳ ಒಂದು ಒಕ್ಕೂಟ. ಆಲ್ಮೋಸ್ಟ್ ಎಲ್ಲ ಒಂದು ಅಲ್ಲಿ ಉತ್ತರ ಭಾರತದ ಉತ್ತರ ಕಾಶಿ, ದಕ್ಷಿಣ ಕಾಶಿ ಅಂತ ಕರಿತೀವಿ. ದಕ್ಷಿಣ ಕಾಶಿಯಲ್ಲಿ ಇರತಕ್ಕಂಥ ದೇವಸ್ಥಾನಗಳು ಉತ್ತರ ಭಾರತದಲ್ಲಿ ಇಲ್ಲವೇ ಇಲ್ಲ. ಇಲ್ಲೆಲ್ಲ ದೇವಗಳ ಒಂದು ಉತ್ಥಾನ ಇದೆ ಅಲ್ಲಿ ಬರೀ ಶೈವ ಪರಂಪರೆ ಜಾಸ್ತಿ, ಇಲ್ಲಿ ವಿಷ್ಣು ಪರಂಪರೆ ಜಾಸ್ತಿ ಇದೆ. ಅಲ್ಲಿ ವಿಷ್ಣು ತಿಲಕ ಇಲ್ಲಿ, ಶೈವ ತಿಲಂಕಾರ ಅಲ್ಲಿದೆ. ಓಕೆ, ತಿರುಪತಿಗೆ ಬರೋಣ. ಈಗ ತಿರುಪತಿಯ ಈ ಒಂದು ಲಾಡು ಸ್ವತಂತ್ರ ಪೂರ್ವದಿಂದ 1715ರಿಂದ ಶುರುವಾಗಿದ್ದು. ಆಗಸ್ಟಲ್ಲಿ ಶ್ರೀವಾರಿ ಲಡ್ಡು ಅಂತ ಕರಿತಿದ್ದಾರೆ ಅದನ್ನು. ಶ್ರೀವಾರಿ ಲಡ್ಡು ಅಥವಾ ಅಡುಗೆ ಮನೆ ಒಳಗೆ ಅದೊಂದು ಏನಿತ್ತಂತಂದರೆ ಅಲ್ಲಿ ಬರೀ ಆ ತಿರುಪತಿ ದೇವಸ್ಥಾನ ಎಲ್ಲೋ ಒಂದು ಕಡೆ ಸಣ್ಣ ದೇವಸ್ಥಾನ ಥರ ಇರಲಿಲ್ಲ. ಅದು ಯಾವುದರ ಒಂದು ರಾಜ ಮಹಾರಾಜರ ಆಳ್ವಿಕೆ ಒಳಪಡ್ತಿದ್ದದು. ಅಲ್ಲಿಂದ ಓಂಬಳ ವಿಧಾನ ಕೃಷ್ಣದೇವರ ಏನೋ ಕೊಟ್ಟರು ಅಂತ ಹೇಳಿ, ಅಥವಾ ಬೇರೆ ಬೇರೆ ಸಾಮ್ರಾಜ್ಯ ಏನೋ ಕೊಟ್ಟರು ಅಂತ ಹೇಳಿ ಭಾಳಷ್ಟು ಇತಿಹಾಸದ ಉಲ್ಲೇಖ ಇದೆ. ಅಲ್ಲಿ ಏನಿತ್ತು ಅಂತಂದರೆ ತರಾವರಿ ಲಡ್ಡುಗಳು, ಏನೋ ಆಸ್ಥಾನ ಲಡ್ಡು, ಏನೋ ಕಲ್ಯಾಣೋತ್ಸವ ಲಡ್ಡು, ಪೋಕ್ತಮ್ ಲಡ್ಡು, ಇವೆಲ್ಲಗಳು ಅದೇನಂತಂದರೆ ಅಡುಗೆ ಮನೆ ಒಳಗಿರತಕ್ಕಂಥ ಲಡ್ಡು ಪೋಟ್ ಅಂತ ಕರೆಯೋರು. ಅಲ್ಲಿ ಶುದ್ಧವಾದ ಘೀಯಿಂದ, ಹಸುವಿನ ತುಪ್ಪದಿಂದ, ದೇಶಿ ತುಪ್ಪದಿಂದ ತಯಾರು ಮಾಡಿಕೊಡ್ತಿದ್ರು. ಅದಕ್ಕೆ ಇವತ್ತು ಕೂಡ ಅದು ಏನೇ ಕಲಬೆರಕೆ ಹಾಕೋದು ಕೂಡ ಆ ಭಕ್ತರ ಅದೇನಿತ್ತು ನಂಬಿಕೆ ಇದೆಯಲ್ಲ, ಅದನ್ನು ನೋಡಿ ಅದನ್ನು ಇವಾಗ ಭಾಳ ಜನಕ್ಕೆ ಈಗ ಆಘಾತ ಆಗ್ಬೋದು. ಈ ವಿಷಯ ಗೊತ್ತಾಗಲಿಲ್ಲ ಅಂದರೆ ಆಘಾತ ಆಗ್ತಿರ್ಲಿಲ್ಲ. ಈ ವಿಷಯ ಗೊತ್ತಾದಮೇಲೆ ನಾಳೆ ಅದು ತಿರುಪತಿ ಲಾಡು ಒರಿಜಿನಲ್ ಅಂದರೂ ಕೂಡ ಅದನ್ನು ಡಬಲ್ ಯೋಚನೆ ಮಾಡಿ ತಗೊಳ್ಳೋ ಥರ ಆಗತ್ತದು. ಇಲ್ಲಿ ಏನಾಗತ್ತಂತ ಇಲ್ಲಿ ನಡೆದಿದ್ದಿಷ್ಟೇ ಸರ್. ನಮ್ಮ ಈ ಶ್ರೀಗಳು ಯಾರು ನಮ್ಮ ಇವ್ರು ಹೇಳಿದ್ರಲ್ಲ, ವಿಪ್ರರು ಹೇಳಿದ್ರಲ್ಲ, ಅದೇ ಥರ ಎಲ್ಲೋ ಒಂದು ಕಡೆ ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂ ಪರಂಪರೆ ಮೇಲೆ, ಹಿಂದೂ ನಂಬಿಕೆಗಳ ಮೇಲೆ ಒಂಥರದಲ್ಲಿ ಬಾಹ್ಯ ಹತ್ತಿಕ್ಕೂ ಕೆಲಸಗಳು ಮಾಡ್ತಿದ್ದಾರೆ. ಈಗ ಜಗನ್ ಸರ್ಕಾರ ಇದ್ದಾಗ ಏನು ಮಾಡ್ತಲ್ಲೋ ತಿರುಪತಿ ದೇವಸ್ಥಾನ ಪೂರ್ತಿ ಕಲಬೆರಕೆ ಮಾಡಾಕ್ಬಿಟ್ರು. ಒಂದ್ಸಲಿ ಒಂದು ಸೆನ್ಸಿಟಿವ್ ಉದಾಹರಣೆ ಕೊಡ್ತೀನಿ. ಈಗ ಒಂದು ಪ್ರಾರ್ಥನಾ ಮಂದಿರ ಇದೆ, ಅದು ಬೇರೆ ಧರ್ಮದವ್ರ ಮಂದಿರ ಇದ್ದರೂ ಕೂಡ ನಮ್ಮವ್ರುಗಳಿಗೆ ಯಾರನ್ನೂ ಕೂಡ ಅದು ಒಳಗಡೆ ಆ ಒಂದು ಚೌಕಟ್ಟು ಆ ಒಂದು ಪರದಿಗೆ ಬಿಡೋಲ್ಲ. ಅದು ಕ್ರಿಶ್ಚಿಯನ್ ಮಿಷನರಿ ಆಗಿರ್ಬೋದು ಅಥವಾ ಇಸ್ಲಾಮಿಕ್ ಅವರ ಏನೋ ಪರದೆ ಆಗಿರ್ಬೋದು. ಅದೇ ಥರ ಬಂದಾಗ ನೀವು ಹಿಂದೂ ಒಂದು ಪರದಿ ಬಂದಾಗ, ಹಿಂದೂ ಪರಂಪರೆ ಪರದಿ ಬಂದಾಗ ನೀವು ಯಾಕೆ ಅನ್ಯಮಕ್ಕೆ ಧರ್ಮ ಮಾಡಿ ಸೃಷ್ಟೀಕರಣ ಮಾಡ್ತೀರಿ? ಪಾಯಿಂಟ್ ಏನಂತಂದರೆ ಲಡ್ಡು ಒಳಗೆ ಕಲಬೆರಕೆ ಬೆರೆಸೋದಾಗಲಿ ಅಥವಾ ಬೇರೆ ಮಾಡೋದಾಗಲಿ, ಎಲ್ಲ ಒಂದು ಕಡೆ ಹಿಂದುವಿನ ನಂಬಿಕೆಯನ್ನು ಕದಡೋದು, ಎಲ್ಲೋ ಒಂದು ಕಡೆ ಹಿಂದುವಿನ ನಂಬಿಕೆನ ಹತ್ತಿಕ್ಕೋತಕ್ಕಂಥ ಕೆಲಸನ ಈ ಭ್ರಷ್ಟ ರಾಜನೀತಿಗ ಯಾರಿದ್ದಾರೆ ಅವ್ರು ಮಾಡ್ತಿರತಕ್ಕಂಥದ್ದು. ಅದು ಖಂಡನೀಯ, ಅದು ಸಹ ತಪ್ಪದು. ನೀವು ತಿನ್ನೋ ಆ ವಸ್ತುವಿಗೆ ನೀವೇನಾದರೂ ಈ ಥರ ಮಾಡ್ತಾ ಹೋದಾಗ ಅದು ಲಾಡು ಆಗಲಿ ಅಥವಾ ಬೇರೆ ಯಾವುದೇ ಸರ್ ಇದೇಂತ ಬರೀ ತಿರುಪತಿ ಲಾಡನ್ನೇ ಬಿಟ್ಬಿಡಿ. ನಿಮಗೆ ಯಾವುದೇ ಲಾಡು ಅನ್ನವನ್ನು ಮಾರೋದೇ ತಪ್ಪು ಅಂತ ಹೇಳಿ ಒಂದು ಪರಂಪರೆ ಇದೆ. ಅನ್ನ ಮಾರಂಗೇ ಇಲ್ಲ ಆ್ಯಕ್ಚುಲಿ, ಅದು ದಾನ ಕೊಡೋಂಥದ್ದು, ನೈವೇದ್ಯ ಕೊಡೋಂಥದ್ದು. ಈಗ ಆ ಕಾಲದಲ್ಲಿ ಇತ್ತಲ್ಲ, ಅನ್ನವನ್ನು ಛತ್ರವನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, ಸಾಲಮರ ನಡೆಸು ಅಂತ ಅನ್ನ. ಆ ಕಾಲದಲ್ಲಿ ಅನ್ನಗಳೆಲ್ಲ ಕೂಡ ಉಚಿತ ಕೊಡೋರು, ಅನ್ನ ದಾಸೋಹ ಮಾಡೋರು. ಇವತ್ತು ಕೂಡ ಮಠ ಪರಂಪರೆ ಹೋಗಿ ನೋಡಿ, ಯಾವ ವ್ಯಕ್ತಿ ಹೋದರೂ ಕೂಡ ಮಠ ಪರಂಪರೆಯಲ್ಲಿ ಇವತ್ತು ಕೂಡ ಆ ಅನ್ನವನ್ನು ನೈವೇದ್ಯ ಥರ ಕೊಡ್ತಾರೆ. ಅದ್ರಲ್ಲಿ ಬಳಕೆ ಆಗತಕ್ಕಂಥದ್ದು ಎಲ್ಲೂ ಕೂಡ ಬಳಕೆ ಆಗಬಾರ್ದು ಅಂತಂತಾರೆ. ಅದು ಆಗ್ತಿರೋದೇನು? ಎಲ್ಲ ಒಂದು ಕಡೆ ವ್ಯವಸ್ಥೆ ಒಳಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ಇಲ್ಲಿ ಮಳೆ ಹೊಡೆದ್ರೆ ಇಲ್ಲಿ ನಾನು ಇದೇನಾಗತ್ತೆ ನೋಡೋಣ, ಮಾಡಿಬಿಡೋಣ, ಏನಾಗತ್ತದು ನೋಡೋಣ, ದೇಖ್ತಾಕೆ ಚಲ್ತಾಕೆ ಅನ್ನೋ ಧೋರಣೆ ಇದೆಯಲ್ಲ, ಅದನ್ನು ಈಗ ತೆಗಿತಿದ್ದಾರೆ. ಈಗ ಇದೊಂದು ಶುದ್ಧೀಕರಣ, ಇದು ಒಂಥರ ಗರ್ವಾಪಸಿ ಅಂತಾರೆ, ಶುದ್ಧೀಕರಣ ಆಗಲಿ ಬಿಡಿ. ಎಸ್ ಯಡಳ್ಳಿ ಅವರು, ಈಗ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇರುವಂಥ ವಿಚಾರ ಇದು. ಅಂದರೆ ಚಂದ್ರಬಾಬು ನಾಯ್ಡು ಅವರ ಒಂದು ಹೇಳಿಕೆ, ಅಂದರೆ ತುಪ್ಪದ ಬದಲಾಗಿ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಲಾಗ್ತಾ ಇದೆ ಅಂಥೇಳಿ. ಮೊದಲ ರಿಯಾಕ್ಷನ್ ಏನು ಸರ್? ತುಪ್ಪದ ಬದಲಾಗಿ ಅಂತಲ್ಲ, ತುಪ್ಪನೇ ಬಳಸ್ತಾ ಇರೋದು. ಆ ತುಪ್ಪದ ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತಾರಲ್ವಾ, ಅದ್ರ ಒಳಗಡೆಗೆ ಪ್ರಾಣಿಗಳ ಕೊಬ್ಬನ್ನ ಮಿಶ್ರ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥದ್ದು ನಾನ್ ವೆಜ್ ಲಡ್ಡು ಅಂತಲ್ಲ, ಇಲ್ಲಿರೋದು ಏನು ಅಂತಂದ್ರೆ ನಾನ್ ವೆಜ್ ಲಡ್ಡು ಅಂದ್ರೆ ಅದರೊಳಗೆ ಮಾಂಸ ಇರಬೇಕು ಅಂತ ಅರ್ಥ ಆಗತ್ತೆ. ಅದರಿಂದ ಹಾಗಲ್ಲ, ತುಪ್ಪನೇ ಏನಾಗಿದೆ, ಕಲಬೆರಕೆ ತುಪ್ಪ ಅಂತ ಇದೆ. ಕಲಬೆರಕೆ ಕಡಿಮೆ ಗುಣಮಟ್ಟ ಅಲ್ಲಲ್ಲ, ಕಡಿಮೆ ಗುಣಮಟ್ಟದ ಕಲಬೆರಕೆ ತುಪ್ಪವನ್ನು ಬಳಸಿದ್ದಾರೆ. ಆ ತುಪ್ಪದಲ್ಲಿ ಹೆಚ್ಚು ಕೊಬ್ಬಿನಾಂಶ ಬರಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಈ ಮೀನಿನ ಎಣ್ಣೆ ಬಳಸ್ತಾರೆ. ಆಮೇಲೆ ಹಂದಿ, ಆಮೇಲೆ ಹಸು ಮತ್ತು ಇತರೆ ಪ್ರಾಣಿಗಳು, ಅವುಗಳ ಹೆಸರು ಹೇಳಿದರೆ ಮತ್ತೆ ನಾಳೆಯಿಂದ ವಾಮಿಟಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅವರು ಭಕ್ತಾದಿಗಳು. ಅದಕ್ಕೆ ಅವುಗಳನ್ನು ಏನು ಮಾಡ್ತಾರೆ, ಎಸೆನ್ಸ್ ಅಂತ ತೆಗಿತಾರೆ. ಎಸೆನ್ಸನ್ನು ತೆಗೆದಿದ್ದನ್ನು ಅದಕ್ಕೆ ಮಿಶ್ರ ಮಾಡ್ತಾರೆ. ಮಿಶ್ರ ಮಾಡೋದ್ರ ಮೂಲಕ ಅದು ನಿಜವಾದ ತುಪ್ಪದ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ಸೊ ಆದ್ದರಿಂದ ಇವಾಗ ಇರ್ತಕ್ಕಂಥದ್ದು ದೇಶದಲ್ಲಿ ಎಲ್ಲವೂ ಕಲಬೆರಕೆನೆ. ನಾವು ತಿನ್ನುವ ಪ್ರತಿದಿನದ ಆಹಾರವೂ ಕಲಬೆರಕೆ ಆಗುತ್ತೆ. ಅಕ್ಕಿಯೂ ಸಹಿತ ಪ್ಲಾಸ್ಟಿಕ್ ಅಕ್ಕಿ ಬರ್ತಕ್ಕಂಥದ್ದು ಚೀನಾದಿಂದ ಬರುತ್ತೆ ಅಂತಂದರೆ ಇನ್ನು ಏನು ತಿನ್ನಬೇಕು ಅನ್ನೋದೇ ನಮಗೆಲ್ಲರಿಗೂ ಸಮಸ್ಯೆ ಆಗಿದೆ. ಆದ್ದರಿಂದ ಇಲ್ಲಿರ್ತಕ್ಕಂಥದ್ದು ಲಡ್ಡು ಅನ್ನೋದು ಭಕ್ತರಿಗೆ ಪ್ರಸಾದವಾಗುತ್ತೆ, ಬೇರೆಯವರಿಗೆ ಅದೊಂದು ಸ್ವೀಟ್ ಆಗಿರುತ್ತೆ.
ಇಲ್ಲಿ ನಿಜಕ್ಕೂ ಸಹಿತ ಇಡೀ ಒಂದು ಪ್ರಕರಣವನ್ನು ನೀವು ಗಮನಿಸಿದಾಗ, ನಾವು ಭಕ್ತಿ ಶ್ರದ್ಧೆಯನ್ನು ಪಕ್ಕಕ್ಕಿಟ್ಟು ಗಮನಿಸಿದಾಗ ಇಲ್ಲಿ ಒಂದಿಷ್ಟು ರಾಜಕೀಯ ಹಿತಾಸಕ್ತಿ ಕೆಲಸ ಮಾಡ್ತಾ ಹೋಗಿದೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಇರ್ತಕ್ಕಂಥ ರಾಜಕೀಯ ಹಿತಾಸಕ್ತಿ ಅಂತಂದ್ರೆ ಏನು? ಆರೋಪ ಪ್ರತ್ಯಾರೋಪ. ಸೊ ಇವರು ಈಗಿರ್ತಕ್ಕಂಥ CM ಆರೋಪ ಮಾಡ್ತಾ ಇದ್ದಾರೆ, ನೋಡಿ ಈ ಥರ ಕಲಬೆರಕೆಯಲ್ಲಿ ಮಾಡಿಬಿಟ್ಟಿದ್ದಾರೆ, ಭಕ್ತಾದಿಗಳಿಗೆ ಅವರ ಶ್ರದ್ಧೆಗೆ ತುಂಬ ಆಘಾತವನ್ನು ಕೊಟ್ಟುಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಅವ್ರು ಕೌಂಟ್ರ್ ಕೊಟ್ಟಿದ್ದಾರೆ. ಅರೆ ಯಾರು ಹೇಳಿದ್ದು ನಿಮಗೆ ಆಘಾತ ಅಂತ? ಈ ಸದ್ಯಕ್ಕಿರ್ತಕ್ಕಂಥ ಸ್ಯಾಂಪಲ್ಸ್ ಏನು ತೊಗೊಂಡಿದ್ದಾರಲ್ವಾ, ಯಾವಾಗ ತೊಗೊಂಡಿದ್ದಾರೆ? ಚಂದ್ರಬಾಬು ನಾಯ್ಡು ಅವರು ಇದ್ದಾಗ ತೊಗೊಂಡಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಇವರೇ ಮಾಡಿದ್ದಾರೆ, ನಾವು ಮಾಡಿಲ್ಲ. ಇಮಿಡಿಯೇಟ್ ಏನು ಮಾಡಿದ್ದಾರೆ ಗೊತ್ತಾ ನಿಮಗೆ? ಈ ಸದ್ಯಕ್ಕೆ ನಮ್ಮ ಜಗನ್ಮೋಹನ್ ರೆಡ್ಡಿ ಅವರು ಇದಕ್ಕೆ ಹೋಗಿದ್ದಾರೆ, ಹೈಕೋರ್ಟ್ ಹೋಗಿದ್ದಾರೆ. ಇದು ಇದ್ದಕ್ಕಿದ್ದಂಗೆ ಎನ್ಕ್ವೈರಿ ಆಗಬೇಕು, ಸುಬ್ಬಾರೆಡ್ಡಿ ಅಂತ ಹೇಳ್ಬಿಟ್ಟು ಅವರ ಒಬ್ಬ ಸಚಿವರು ಇದ್ದವರು. ಅಂದ್ರೆ ಗೊಂದಲ ಇದೆ ಅಂತ ಹೇಳ್ತಾ ಇದ್ರಿ. ಗೊಂದಲ ಅಲ್ಲ, ಅವರು ಹೇಳ್ತಾರೆ ತನಿಖೆ ಆಗಲಿ ಅಂತ, ಇವರು ಹೇಳ್ತಾರೆ ತನಿಖೆ ಆಗಲಿ ಅಂತ. ತನಿಖೆಯಲ್ಲಿ ಗೊಂದಲ ಇದೆ ಅಂತ? ತನಿಖೆಯಲ್ಲೂ ಗೊಂದಲ ಇದೆ. ಆಮೇಲೆ TTD ಅಂತ ಏನೋ ಒಂದು ವ್ಯವಸ್ಥಾಪಕ ಮಂಡಳಿ ಇದೆಯಲ್ಲ, ಅದರ ವ್ಯವಸ್ಥಾಪಕರು ಹೇಳಿದ್ದಾರೆ ನಿನ್ನೆ, ಹೌದು ಈ ಥರ ಆಗಿದೆ, ನಮ್ಗೆ ಗೊತ್ತಿದೆ. ಯಾಕೆಂದರೆ ನಮ್ಮಲ್ಲಿ ಪ್ರಯೋಗ ಮಾಡಲಿಕ್ಕೆ ಅಥವಾ ಪರಿಶೀಲನೆ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಅದು ಹೊರಗಡೆನೇ ಮಾಡಬೇಕಾಗತ್ತೆ. ಆದ್ದರಿಂದ ಅಲ್ಲ, ಲಕ್ಷಾಂತರ ಲಡ್ಡುಗಳು ಒಂದು ದಿನಕ್ಕೆ ಅಲ್ಲಿ ಬಟವಾರೆ ಆಗ್ತಾ ಇದ್ದಾವೆ, ಅದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ. ಅಲ್ಲಿ ಒಂದು ಸಣ್ಣದಾದಂಥ ಒಂದು ಲ್ಯಾಬೊರೇಟರಿ ಇಲ್ಲ ಅಂದರೆ ಅದರ ಒಂದು ಮಾನದಂಡವನ್ನು, ಅರ್ಥಾತ್ ಅಲ್ಲಿರ್ತಕ್ಕಂಥ ಒಂದು ಲಾಡುವಿನ ಸರಿಯಾಗಿದೆಯೋ, ತಿನ್ನೋಕ್ಕೆ ಯೋಗ್ಯ ಇದೆಯೋ ಇಲ್ಲ ಅಂತ ಪರಿಶೀಲನೆ ಮಾಡಲಿಕ್ಕೆ ಒಂದೇ ಒಂದು ಸಣ್ಣ ಲ್ಯಾಬೊರೇಟರಿ ಇಲ್ಲ ಅಂತಂದ್ರೆ ಏನು ಪ್ರಯೋಜನ? ಮತ್ತು ಇನ್ನೊಂದು, ಈ ತಿರುಪತಿಗೆ ದುಡ್ಡಿನ ಕಡಿಮೆ ಇಲ್ಲಲ್ಲ, ಸರ್ಕಾರಕ್ಕೆ ಸಾಲ ಕೊಡ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಅಲ್ವಾ ಅದು. ಆದ್ದರಿಂದ ಅವ್ರಿಗೆ ಯಾಕೆ ಬೇಕಾಗಿತ್ತು ಈ ದುಡ್ಡನ್ನು ಉಳಿಸ್ತಕ್ಕಂಥದ್ದು? ಇದ್ರ ಹಿಂದೆ ಇರತಕ್ಕಂಥ ಹಿತಾಸಕ್ತಿ ಏನು? ಅದು ತನಿಖೆಯಿಂದ ಹೊರಗಡೆ ಬರಬೇಕು. ಖಂಡಿತ. ಎಸ್ ಭರತ್ ಗೌಡ ಅವರೇ, ಈಗ ನಿಜವಾಗ್ಲೂ ಕೂಡ ಹಿಂದೂಗಳಿಗೆ ಇಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಅಂತ ಅನ್ಸಲ್ವಾ ಈ ಘಟನೆ ಹೊರಗಡೆ ಬಂದಾಗ? ನಿಜವಾಗಿಯೂ ಹೌದು, ನೀವು ಹೇಳ್ತಿರೋದು ಅಕ್ಷರಶಃ ಸತ್ಯ. ಯಾಕೆಂದ್ರೆ ಜಗನ್ಮೋಹನ್ ರೆಡ್ಡಿ ಮಾತ್ರ ಅಲ್ಲ, ಹಿಂದೆ ಇವರ ತಂದೆ ಕೂಡ ಏನು 7 ಬೆಟ್ಟದ ಒಡೆಯ ತಿರುಪತಿ ತಿಮ್ಮಪ್ಪನ ಬೆಟ್ಟದ ಪಾವಿತ್ರತೆಯನ್ನ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಅದರ ವಿರುದ್ಧ ಕರ್ನಾಟಕದ ಪೇಜಾವರ ಶ್ರೀಗಳು ಮತ್ತೆ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟನೇ VHPಯ ನೇತೃತ್ವದಲ್ಲಿ ಹೋರಾಟ ಆಗಿ ಅಲ್ಲಿ ಏನು 7 ಬೆಟ್ಟದ ಪಾವಿತ್ರತೆಯನ್ನ ಹಾಳು ಮಾಡಿ ಅನ್ಯ ಧರ್ಮದ ಚಟುವಟಿಕೆಗಳಿಗೆ ಮತ್ತೆ ಶಿಲ್ಬೆಯನ್ನ ಹಾಕುವಂತಹ ಅಥವಾ ಚರ್ಚ್ಗಳನ್ನ ಕಟ್ಟಲಿಕ್ಕೆ ಎಲ್ಲ ಪ್ರಯತ್ನವನ್ನು ಪಟ್ಟಾಗ ಆವತ್ತಿಗೂ ಕೂಡ, ಯಾಕಂದ್ರೆ ಇವರಿಬ್ರು ಕೂಡ ಏನು ಜಗನ್ಮೋಹನ್ ರೆಡ್ಡಿ ಮತ್ತು ಅವರ ತಂದೆ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವಂತ ಎಲ್ಲ ರೀತಿಯ ಪ್ರಯತ್ನಗಳನ್ನ, ಯಾಕಂದ್ರೆ ಇವರ ಸರ್ಕಾರದ ಸಮಯದಲ್ಲೇ ಆಂಧ್ರ ಪ್ರದೇಶದಲ್ಲಿ ಅನೇಕ ತೇರುಗಳಿಗೆ ಬೆಂಕಿ ಇಟ್ಟದ್ದು, ಅನೇಕ ಜಾತ್ರೆಗಳ ಸಮಯದಲ್ಲಿ ಗಲಾಟೆಗಳನ್ನ ಎಬ್ಬಿಸಿದ್ದು, ಮತ್ತೆ ಮತಾಂತರಕ್ಕೆ ಅತಿ ಹೆಚ್ಚು ಕುಮ್ಮಕ್ಕು ಕೊಟ್ಟಿದ್ದು ಇದೇ ಜಗನ್ಮೋಹನ್ ರೆಡ್ಡಿಯ ಸರ್ಕಾರ ಮತ್ತೆ ಹಿಂದೆ ಇವರ ತಂದೆ ಇದ್ದಂತ ಸರ್ಕಾರ. ಇವರ ಉದ್ದೇಶ ಇರುವುದು ಹಿಂದೂಗಳ ಅತ್ಯಂತ ಪವಿತ್ರ ಸ್ಥಾನವಾದಂತಹ ಇಡೀ ಪ್ರಪಂಚದಲ್ಲೇ ಕಲಿಯುಗ ಪರದೈವ ಅಂತ ಕರೆಸ್ಕೊಂಡಿರುವಂತ ಶ್ರೀನಿವಾಸನ ಈ ಮಂದಿರದ ಪಾವಿತ್ರತೆಯನ್ನು ಹಾಳು ಮಾಡಬೇಕು, ಮತ್ತೆ ಇಲ್ಲಿ ಹೋಗುವಂತ ಆದಾಯ ಅಥವಾ ಅಲ್ಲಿರುವಂತಹ ಶ್ರದ್ಧಾ ಕೇಂದ್ರವನ್ನ ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಪಡ್ತಾ ಇರೋದು ಈಗಲಂತೂ ಸತ್ಯ ಆಗಿದೆ. ಈಗ ಮಾತಾಡ್ತಾ ನಡಹಳ್ಳಿ ಅವರು ಹೇಳ್ತಾ ಇದ್ರು, ಎಡಹಳ್ಳಿ ಅವರು ಏನಂತ, ಇದು ಈಗಿನ ಸರ್ಕಾರದವ್ರದ್ದು ಅಥವಾ ಹಿಂದಿನ ಸರ್ಕಾರದವ್ರದ್ದು ಅಂತ ಕನ್ಫ್ಯೂಷನ್ ಅಂತ. ನೋಡಿ, ಚಂದ್ರಬಾಬು ನಾಯ್ಡು ಅವರು ಹಿಂದೆ ಸರ್ಕಾರ ಇದ್ದಾಗ ಅವರೇ ಒಪ್ಕೊಂಡ ಹಾಗೆ, ಮತ್ತೆ ನಮ್ಮ ನಂದಿನಿ ಅವರು ಕೂಡ ಹೇಳ್ಕೊಂಡ ಹಾಗೆ, ಮೊದಲಿಗೆ ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ತಯಾರಿಕೆಗೆ ನಮ್ಮ ಕರ್ನಾಟಕದ ನಂದಿನಿಯ ತುಪ್ಪವನ್ನೇ ಬಳಸ್ತಾ ಇದ್ರು. ಆದ್ರೆ ಯಾವಾಗ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಬಂತು, ಅವರು ತಮಿಳುನಾಡು ಮೂಲದ NR ಡೈರಿ ಫುಡ್ ಕಂಪನಿಯವರಿಗೆ, ರಾಜ್ ಮಿಲ್ಕ್ ಮತ್ತೆ NR ಡೈರಿ ಫುಡ್ ಕಂಪನಿಯವರಿಗೆ ಕೊಟ್ರು. ಅಲ್ಲಿ ಈಗ ಎಡಹಳ್ಳಿ ಅವರು ಹೇಳಿದ ಹಾಗೆ ಏನು ಪ್ರಾಣಿಗಳ ಕೊಬ್ಬಿನಾಂಶ ಇರುವಂತ ಹಂದಿ ಮತ್ತೆ ದನದ ಕೊಬ್ಬಿನಾಂಶ ಇರುವಂತಹ ಇದನ್ನ ಕೊಬ್ಬಿನಾಂಶವನ್ನ ತುಪ್ಪದ ಜೊತೆಗೆ ಬೆರಕೆ ಮಾಡಿದ್ರು. ಅಂದ್ರೆ ಅಲ್ಲಿಗೆ ಪಾವಿತ್ರತೆ ಹೊಟ್ಟೋಯ್ತು. ಸೊ ಪ್ಯೂರ್ ತುಪ್ಪವನ್ನ ಬಳಸಿ ದೇವರಿಗೆ ನೈವೇದ್ಯವನ್ನ ಮಾಡಿ ಮತ್ತೆ ಅದನ್ನ ಪ್ರಸಾದವಾಗಿ ಎಲ್ರಿಗೂ ಹಂಚ್ತಾ ಇದ್ದಂತ ತುಪ್ಪದ ಪಾವಿತ್ರತೆ ಅಲ್ಲಿಗೆ ಹಾಳಾಯ್ತು. ನೋಡಿ, ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯ ಒಂದು ತುಂಬಾ ಕಟ್ಟುನಿಟ್ಟಿನ ಒಂದು ಶ್ರದ್ಧೆಯನ್ನ ಮತ್ತೆ ಪರಂಪರೆಯನ್ನ ಕೇಂದ್ರವಾಗಿ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ನಡೆಯುವಂತ ಎಲ್ಲ ಆಚಾರ ವಿಚಾರ ಮತ್ತೆ ಆಚರಣೆಗಳು ಇವತ್ತಿಗೂ ಚಾಚು ತಪ್ಪದೆ, ಬೆಳಗ್ಗೆಯ ಸುಪ್ರಭಾತ ಸೇವೆಯಿಂದ ಹಿಡಿದು ರಾತ್ರಿಯವರೆಗೂ ಒಂದು ಚೂರು ಚಾಚು ತಪ್ಪದೆ ನಡ್ಸ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಮತ್ತು ಕ್ರಿಶ್ಚಿಯನ್ ಟೆಂಡರ್ನವರಿಗೆ ಅಲ್ಲಿ ತುಪ್ಪ ಮಾಡ್ಲಿಕ್ಕೂ ಕೂಡ ಅವಕಾಶ, ತುಪ್ಪ ಮತ್ತೆ ಲಡ್ಡುಗಳನ್ನ ತಯಾರಿಕೆಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದು ಕೂಡ ಈ ಪಾವಿತ್ರ್ಯತೆಗೆ
ಧಕ್ಕೆ ತರುವಂತ ಎಲ್ಲ ಪ್ರಯತ್ನಗಳು ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಮಾಡಿದೆ. ಈಗ ಏನು ಪ್ರಸ್ತುತ ಸರ್ಕಾರ ಏನಿದೆ ಅವರ ವಿರುದ್ಧ ತನಿಖೆಗೆ ಅಥವಾ ಇವರೇ ಮಾಡಿದ್ರು ಕೂಡ, ಯಾರೇ ಮಾಡಿರ್ಲಿ, ಆದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ತುಂಬಾ ಪವರ್ಫುಲ್ ತಿರುಪತಿ ತಿಮ್ಮಪ್ಪ. ಯಾರು ಏನೇ ಅವನ ವಿರುದ್ಧ ನಡ್ಕೊಂಡ್ರು ಕೂಡ ಅವರಿಗೆ ಯಾವಾಗ ತಕ್ಕ ಶಿಕ್ಷೆಯನ್ನ ಕೊಡಬೇಕು, ಎಲ್ಲಿ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಈಗಾಗಲೇ ಹಿಂದೆ ನಡೆದಿರುವಂತ ಘಟನೆಗಳಲ್ಲಿ ಅದು ಸಾಕ್ಷೀಭೂತವಾಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈಗ ಇವರ ಸರ್ಕಾರ ಕೂಡ ಅಷ್ಟು ಹೀನಾಯವಾಗಿ ಸೋಲಬೇಕಾದ್ರೆ ಕೂಡ ತಿಮ್ಮಪ್ಪನ ಶಾಪ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಒಂದು ದುರ್ದೈವ ನಮ್ಮ ದೇಶದಲ್ಲಿ ಏನು ಅಂದ್ರೆ, ಈ ಸೋ ಕಾಲ್ಡ್ ಜಾತ್ಯತೀತವಾದಿಗಳು, ಸೋ ಕಾಲ್ಡ್ ಏನು ಎಲ್ಲಾ ಧರ್ಮದವರನ್ನ ಪ್ರೀತಿಸ್ತೀವಿ, ಎಲ್ಲಾ ಧರ್ಮದವರು ಒಂದೇ ಅಂತ ಹೇಳುವ ಹಿಂದೂಗಳಿದಾರಲ್ಲ, ಅವರು ಕೂಡ ಈಗ ಎಚ್ಚೆತ್ಕೊಳ್ತಾರೆ. ಪರವಾಗಿಲ್ಲ, ತಪ್ಪೇನಿಲ್ಲ, ಅದು ಒಂದು ಸ್ವೀಟ್ ಇರ್ಬೋದು, ಅದ್ರಲ್ಲಿ ಎಲ್ಲೋ ಅಪ್ಪಿ ಬಂದಿರ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳುವಂತ ಈ ದಾರಿದ್ರ್ಯ ಒಂದಷ್ಟು ಸೋಕಾಲ್ಡ್ ಹಿಂದೂಗಳು ಬರ್ತಾರಲ್ಲ, ಇವರಿಂದ ಹಿಂದೂ ಧರ್ಮಕ್ಕೆ ಪೆಟ್ಟು ಜಾಸ್ತಿ ಇದೆ ಅಂತ ನಾನಂತೂ ಭಾವಿಸಿದ್ದೇನೆ. ಈ ಕೂಡಲೇ ಅದು ಜಗನ್ಮೋಹನ್ ರೆಡ್ಡಿಯ ವಿರುದ್ಧ ಕೇಂದ್ರ ಸರ್ಕಾರ ಕೂಡ ವರದಿಯನ್ನ ಕೇಳಿದೆ. ಅಂತಿಂತ ಶಿಕ್ಷೆ ಆಗಬಾರ್ದು. ಯಾಕಂದ್ರೆ ಕೋಟ್ಯಾಂತರ ಭಕ್ತಾದಿಗಳ ಎಷ್ಟು ಜನ, ನಾನು ಕೂಡ ತಿಂದಿದ್ದೇನೆ, ಅಲ್ಲಿರೋರು ಎಷ್ಟೋ ಜನ ತಿಂದಿದ್ದಾರೆ. ನಮ್ಮ ಮಡಿ ಮೈಲಿಗೆ ಪಾವಿತ್ರತೆ ಇದನ್ನೆಲ್ಲ ಹಾಳು ಮಾಡುವಂತ ಕೆಲಸ, ಒಬ್ಬರ ನಂಬಿಕೆಗೆ ದ್ರೋಹ ಬಗೆಯುವಂತ ಕೆಲಸ ಬ್ರಿಟಿಷರು ಮಾಡಿದ್ರು. ಅದಾದ ನಂತರ ಇವರು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಖಂಡನಾರ್ಹ, ಮತ್ತೆ ಇದು ಅತ್ಯಂತ ಘೋರ ಪಾಪದ ಕೆಲಸ. ಎಸ್, ಓಕೆ ಗುರುಜಿ. ಈಗ ಯಾವಾಗ ನಮ್ಮ ನಂದಿನಿ ತುಪ್ಪವನ್ನ ಅದನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕಿದ್ರಲ್ಲ, ಆವಾಗಲೇ ಅನುಮಾನ ಬಂತು ಅಂತ ಅನ್ಸಲ್ವಾ? ಖಂಡಿತ. ಯಾಕೆಂದ್ರೆ ನೋಡಿ, ನಂದಿನಿ ತುಪ್ಪ ಏನು ಅನ್ನೋ ತರದ್ದು, ನಂದಿನಿ ತುಪ್ಪ ಅನ್ನೋ ತರದ್ದು ಅದರ ಒಂದು ಅಥೆಂಟಿಸಿಟಿ ಏನು ಅನ್ನೋಂಥದ್ದು ಮ್ಯೂಟ್ ಆಗಿದೆ ನೋಡಿ ಗುರುಜಿ. ಈಗ ಸರಿ ಹೋಗಿದೆ ಅಂತ. ಓಕೆ, ಕಂಟಿನ್ಯೂ ಮಾಡಿ. ನಂದಿನಿ ತುಪ್ಪ ಅನ್ನುವಂಥದ್ದು ಸರಿಗಿದೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಬೇಕು ಅಂತ ಈ ರೀತಿ ಮಾಡಿದ್ರು. ನೋಡಿ, ಮುಂಚೆ ಅವ್ರು ಮಾತಾಡಿದ್ರಲ್ಲ, ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ ಏನು ಅಂತಂದ್ರೆ, ನಾನು ಅದನ್ನ ಇನ್ನೊಂದ್ ತರ ಅರ್ಥ ಮಾಡಿ ಹೇಳ್ತೀನಿ. ನಮ್ಮ ದೇಶದಲ್ಲಿ ಮಾತ್ರ ಈಗ ಒಬ್ಬ ಪೊಲೀಸ್ ಅವರಿದ್ದಾರೆ, ಒಬ್ರು ಲಾಯರ್ ಇದ್ದಾರೆ, ಅಥವಾ ಒಬ್ರು ವೈದ್ಯರಿದ್ದಾರೆ. ಇವರಿಗೆ ಯಾವುದೇ ರೀತಿಯಾಗಿರುವಂತ ಧರ್ಮ, ಅದರ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಧರ್ಮವನ್ನ ನೋಡಿ ಇವ್ರು ಲಾಯರ್ ಆಗ್ಬೇಕಾ, ಅದೆಲ್ಲ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಒಬ್ಬರು ಮುಖ್ಯಸ್ಥರಾಗಿದ್ದಾರೆ, ಅಥವಾ ಧಾರ್ಮಿಕ ಸಂಸ್ಥೆಯಲ್ಲಿ ಒಬ್ರು ಒಂದು ನಿರ್ಧಾರವನ್ನ ತಗೊಳ್ಳುವಂತಹ ಒಂದು ಅಧಿಕಾರವನ್ನ ಇರತಕ್ಕಂತಹ ಒಂದು ಸ್ಥಿತಿ ಇರತಕ್ಕಂಥವ್ರು 100% ಅವರು ಧರ್ಮದ ಬಗ್ಗೆ ನಂಬಿಕೆ, ಶ್ರದ್ಧೆ ಇರೋರೇ ಆಗ್ಬೇಕು. ಒಂದು ವೇಳೆ ಯಾವ ಸರ್ಕಾರಕ್ಕೂ ಕೂಡ ನಾನು ಹೇಳ್ತೀನಿ, ಸರ್ಕಾರಕ್ಕೆ ರಿಲಿಜನ್ ಇಲ್ಲ, ಸರ್ಕಾರಕ್ಕೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಟೋಪಿನೂ ಹಾಕೋತಾರೆ, ಶಿಲ್ಬೆನೂ ಹಾಕೋತಾರೆ, ಪೂಜೆನೂ ಮಾಡಿಸ್ತಾರೆ, ಮಂಗಳಾರತಿನೂ ಮಾಡಿಸ್ತಾರೆ. ಆಮೇಲೆಲ್ಲ ಅವ್ರವ್ರ ಅಧಿಕಾರ ಬಂದ ಮೇಲೆ ಎಲ್ಲ ಅವ್ರವ್ರು ಚೆನ್ನಾಗಿರುವಂತ ರೀತಿ ದುಡ್ಡು ಮಾಡ್ಕೋತಾರೆ ಅನ್ನೋದೊಂದು ಬಿಟ್ರೆ ಬೇರೆ ಇನ್ನೇನು ಮಾಡಲ್ಲ. ಇದೆಲ್ಲ ಗೊತ್ತಿರುವಂತದ್ದೇ. ಹಾಗಾಗಿ ನೋಡಿ, ಎಷ್ಟೋ ಜನ ಲೆಫ್ಟ್ ಲೀನಿಂಗ್ ಕಮ್ಯುನಿಟಿ ಏನಿದೆ ಅವರೆಲ್ಲರೂ ಹೇಳ್ತಾರೆ, ಇದೆಲ್ಲ ಅವ್ರ ಇಂಟ್ರೆಸ್ಟ್ ಏನು ರಿಲಿಜನ್ ಅಲ್ಲಿ, ಧಾರ್ಮಿಕ ನಂಬಿಕೆಗಳಲ್ಲಿ, ವಾಟ್ ಇಸ್ ಇಂಟ್ರೆಸ್ಟ್ ಆಫ್ ದಿ ಲೆಫ್ಟ್ ಲೀನಿಂಗ್ ಕಮ್ಯುನಿಟಿ? ಅವ್ರಿಗೆ ಇಂಟ್ರೆಸ್ಟೇ ಇರಬಾರ್ದು. ಇನ್ನು ನಮಗೆ ಅವ್ರು ಸಪೋರ್ಟ್ ಮಾಡ್ಬೇಕು. ಧಾರ್ಮಿಕ ಹಕ್ಕುಗಳು ಅನ್ನೋಂಥದ್ದು ಏನಿದೆ, ಆ ಧಾರ್ಮಿಕ ಹಕ್ಕುಗಳನ್ನ ನೀವು ಇಟ್ಕೊಳ್ಳಿ, ನಿಂಪಾಡಿ ನಿಮ್ಮ ಧರ್ಮವನ್ನ ನೀವು ಆಚರಣೆಯನ್ನ ಮಾಡಿ. ಹಾಗಾಗಿ ಈ ಸರ್ಕಾರಗಳ ಒಂದು ಮೂಗ್ ತೂರಿಸುವಂಥದ್ದು ಅನ್ನೋಂಥದ್ದು ಏನಿದೆಯಲ್ಲ ದೇವಸ್ಥಾನದ ವಿಚಾರದಲ್ಲಿ, ಅದು ಹೊರಗಡೆ ಆಗಿ ಧರ್ಮ ಶ್ರದ್ಧೆ ಇರ್ತಕ್ಕಂಥವ್ರ ಕೈನಲ್ಲಿ ದೇವಸ್ಥಾನಗಳು ಇತ್ತು ಅಂತಂದ್ರೆ ಖಂಡಿತ ಹೀಗಾಗೋದಿಕ್ ಸಾಧ್ಯ ಇಲ್ಲ. ಅಂತಹ ಅಧರ್ಮನಾಗಿರುವಂತಹ ಒಬ್ಬ ರಾಜ ಬಂದ ಅಂತಂದ್ರೆ, ಅಥವಾ ರಾಜ ಅಂತಂದ್ರೆ ಈ ಕಾಲದಲ್ಲಿ ಪ್ರಜಾಪ್ರಭುತ್ವ ಆದ ಕಾರಣ ಮಂತ್ರಿಗಳು ಅಥವಾ ತತ್ಸಂಬಂಧವಾಗಿರುವಂತಹ ಅಧಿಕಾರ ಇರ್ತಕ್ಕಂಥವ್ರು ಇವ್ರು ಯಾರು ಬಂದ್ರು ಅಂತಂದ್ರೆ ಈ ರೀತಿಯಾಗಿರುವಂತಹ ಒಂದಷ್ಟು ದುರ್ಘಟನೆಗಳು ಅನ್ನುವಂಥದ್ದು ನಡೆಯುತ್ತೆ. ನಾವು ಪ್ರಸಾದ ಭಗವಂತನನ್ನ ನಾವು ಆಕಾರ ಇಲ್ಲ ಅಂತ ಕರಿತೀವಿ. ಅವನಿಗೆ ಯಾವುದೇ ರೀತಿಯಾಗಿರುವಂತ ಆಕಾರ ಇಲ್ಲ. ಆದ್ರೆ ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣ ರೂಪಕಲ್ಪನಾ ಅಂತ ಸ್ಪಷ್ಟ ಶಾಸ್ತ್ರದಲ್ಲಿ ಹೇಳುವಂತ ರೀತಿಯಲ್ಲಿ ಯಾವುದೋ ಒಂದು ರೂಪವನ್ನ ಕೊಟ್ಟು ಒಂದು ಕಲ್ಲಿನಲ್ಲೂ ಕೂಡ ಭಗವಂತನನ್ನ ಆರೋಪಿಸಿ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ, ಅಲ್ಲಿ ದೇವರ ಮುಂದೆ ಇಟ್ಟಿರುವಂತಹ ಹಣ್ಣು ಹೂವ ಪ್ರಸಾದವನ್ನ ಅದು ನಮಗೆ ಭಗವಂತನ ಅನುಗ್ರಹ ರೂಪದಲ್ಲಿ ಬಂದಿದೆ ಅಂತ ನಂಬಿಕೆಯನ್ನ, ಶ್ರದ್ಧೆಯನ್ನ ಇಟ್ಕೊಂಡಿರುವಂತಹ ಒಂದು ದೊಡ್ಡ ಪರಂಪರೆ ನಮ್ಮ ದೇಶದ ಅಸ್ಮಿತೆ ಅದು. ಅದರ ಜೊತೆಗೆ ನಾನ್ ದೇವರಿಗೆ ನಾನ್ ವೆಜ್ ಅಂತ ಬಂದಾಗ ನಮ್ಮಲ್ಲೇ ಎಷ್ಟೋ ದೇವಸ್ಥಾನದಲ್ಲಿ ಮಾಂಸವನ್ನು ಕೂಡ ಪ್ರಸಾದವಾಗಿ ಕೊಡುವಂತಹ ಎಷ್ಟೋ ನಂಬಿಕೆ ಇರುವಂತಹ ಒಂದಷ್ಟು ದೇವಸ್ಥಾನಗಳು ಕೇರಳದಲ್ಲಿ ಇವತ್ತಿಗೂ ಮಾಂಸವನ್ನೇ ಪ್ರಸಾದವಾಗಿ ಕೊಡ್ತಾರೆ. ಆದ್ರೆ
ಕೆಲವೊಂದಷ್ಟು ದೇವಸ್ಥಾನಕ್ಕೆ ಎಲ್ಲಿ ವೈದಿಕವಾಗಿರುವಂತಹ ರೀತಿ ವಿಧಿವಿಧಾನದಲ್ಲಿ ಪೂಜೆ ನಡೆಯುತ್ತೆ, ಅಲ್ಲಿ ವೈದಿಕವಾಗಿರುವಂತಹ ಆಚರಣೆಯೇ ನಡಿಬೇಕು ಅನ್ನುವಂಥದ್ದು, ಆಗಮ ಶಾಸ್ತ್ರದಂತೆಯೇ ಪೂಜೆ ನಡಿಬೇಕು ಅನ್ನುವಂಥದ್ದು ಅಲ್ಲಿರುವಂತಹ ನಿಯಮ. ಎಷ್ಟೊಂದ್ಸತಿ ಈ ವಿಚಾರದಲ್ಲಿ ಕೋರ್ಟ್ ಮೆಟ್ಟಲಿಗೆ ಹೋದಾಗ ಕೂಡ ಕೋರ್ಟ್ ಕೂಡ ಆಗಮದಂತೆ ಪೂಜೆ ನಡಿಬೇಕು ಅಂತ ಹೇಳಿರುವಂತದ್ದು ತುಂಬಾ ವಿಶೇಷ. ಹಾಗಾಗಿ ಎಲ್ಲಿ ಯಾವ ರೀತಿಯಾಗಿರುವಂತ ಆಚರಣೆ ಇದೆ ಅದಕ್ಕೆ ಧಕ್ಕೆ ಬಂತು ಅಂತಂದ್ರೆ ಬರೀ ತಪ್ಪಲ್ಲ, ಅದು ಅಪರಾಧ ಆಗತ್ತೆ. ಅದಕ್ಕೆ ಅಪರಾಧಕ್ಕೆ ಭಾಜನರು ಯಾರಿರ್ತಾರೆ, ಅದಕ್ಕೆ ಯಾರು ಭಾಗಿಗಳಿರ್ತಾರೆ ಅಂತವ್ರಿಗೆ ಸರಿಯಾಗಿರುವಂತ ರೀತಿ ಶಿಕ್ಷೆ ಖಂಡಿತ ಆಗ್ಲೇಬೇಕು. ಕೇವಲ ರಾಜಕೀಯದ ವಿಚಾರ ಅಲ್ಲ ಇದು. ರಾಜಕೀಯವಾಗಿ ಅವ್ರು ಏನಾದ್ರು ಹೊಡೆದಾಡ್ಕೊಂಡು ಸತ್ರು ಕೂಡ ನಾವ್ ಯಾರು ಅದ್ರ ಬಗ್ಗೆ ನಾವು ಒಂದು ಮೂಗ್ ತುರಿಸುವಂತ ಪ್ರಯತ್ನವನ್ನ ಮಾಡಲ್ಲ. ಯಾವಾಗ ಅದು ಧರ್ಮಕ್ಕೆ ರಿಲೇಟ್ ಆಗಿ ಬರುತ್ತೆ ಅವಾಗ ಖಂಡಿತ ನಾವೆಲ್ಲರೂ ಜಾಗೃತವಾಗಬೇಕು. ಇನ್ಫ್ಯಾಕ್ಟ್ ಎಲ್ಲ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಹೇಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಮಾತಾಡೋಣ ಗುರುಜಿ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡ್ಬಿಡ್ತೀನಿ. ಆಹಾರ ತಜ್ಞರಾಗಿರುವಂತಹ ಡಾಕ್ಟರ್ ಶುಭಾ ರಮೇಶ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಮೇಡಮ್, ಈಗ 300 ವರ್ಷಗಳ ಇತಿಹಾಸ ಹೊಂದಿರುವಂಥ ಇತಿಹಾಸ, ಅದು ಲಡ್ಡುವಿನ ಇತಿಹಾಸ ಇರುವಂಥದ್ದು. ಬಟ್ ಈಗ ಲಡ್ಡು ತಿಂದವರ ಕಥೆ ಏನು ಅಂತೇಳಿ? ಲಡ್ಡು ತಿಂದವರಿಗೆ ಕಥೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ರ ಜೊತೆಗೆ ಅವ್ರ ಎಮೋಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಅನಿಮಲ್ ಫ್ಯಾಟ್ ಅಂದರೆ ಗೊತ್ತಿರಲ್ಲ. ಈಗ ಲಾರ್ಡ್ ಅಂತ ಉಪಯೋಗಿಸ್ತಾರೆ, ಟ್ಯಾಲೋ ಅಂತ ಉಪಯೋಗಿಸ್ತಾರೆ. ಅದು ದನದ ಮಾಂಸದ ಕೊಬ್ಬಿನಿಂದ ತೆಗೆಯುವಂಥ ಫ್ಯಾಟು. ಇನ್ನು ಲಾರ್ಡ್ ಅಂತ ನಾವೇನು ಹೇಳ್ತೀವಿ ಅದು ಹಂದಿಯ ಮಾಂಸದಿಂದ, ಶೋಲ್ಡರ್ ಪೋರ್ಷನ್ ಆಗಿರ್ಬೋದು, ಆ ಬೆಲ್ಲಿ ಫ್ಯಾಟ್ ಏನಿರುತ್ತೆ ಅದನ್ನೆಲ್ಲ ಕರಗಿಸಿ ಅವರು ಮಾಡೋ ಅಂಥದ್ದು. ಈಗ ನಾವು ಮನೆಯಲ್ಲೇ ತಯಾರಿಸೋವಂಥ ತುಪ್ಪಕ್ಕೂ ನಾವು ಅದಕ್ಕೂ ಕನ್ಸಿಡರ್ ಮಾಡಿದಾಗ ಹೆಲ್ತ್ ಬೆನಿಫಿಟ್ಸು, ಹೆಲ್ತ್ ಮತ್ತು ಯಾವ ಥರ ಹಾನಿಕಾರ ಆಗುತ್ತೆ, ತುಪ್ಪದಿಂದ ಆಗುವಂಥ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಉಪಯೋಗಗಳು ನಾವು ಕನ್ಸಿಡರ್ ಮಾಡಿದಾಗ ಆ ಹೆಲ್ತ್ ಅಂದರೆ ಆರೋಗ್ಯದ ಮೇಲೆ ಎಷ್ಟು ಪ್ರಭಾವ ಬೀಳುತ್ತೆ ಅಂದರೆ, ಈಗ ಉಪಯೋಗಿಸಿರೋ ಅಂಥ ಕೊಬ್ಬಿನಂಶಗಳು ತುಂಬ ತುಂಬ ಪ್ರಭಾವ ಬೀಳುತ್ತೆ. ಈಗ ತುಪ್ಪ ಒಂದು ಟ್ರೆಡಿಷನ್ ಅಂದರೆ ತುಂಬ ಸಂಸ್ಕೃತವಾಗಿ ಬಳಸುವಂಥ ತುಪ್ಪ. ಆಯುರ್ವೇದಿಕ್ನಲ್ಲಿ ಈಗಲೂ ಕೂಡ ತುಂಬ ಹಲವು ವರ್ಷದಿಂದನೂ ಕೂಡ ಒಂದು ಮೆಡಿಸಿನ್ ಆಗಿ ಉಪಯೋಗಿಸೋ ಅಂಥ ತುಪ್ಪನ ಬಿಟ್ಟು ಅದನ್ನು ಇವರು ಯಾವಾಗ ಅನಿಮಲ್ ಫ್ಯಾಟ್ ಅಂತ ಏನು ರಿಸರ್ಚ್ ಇದರಲ್ಲಿ ಮತ್ತು ಈಗ ಲ್ಯಾಬೋರೇಟರಿ ರಿಸಲ್ಟಿಂದ ಗೊತ್ತಾಗಿರೋದ್ರಿಂದ ಅದು ಉಪಯೋಗಿಸೋದ್ರಿಂದ ಆ ಲಡ್ಡುನ ಒಂದು ಪ್ರೀತಿಯಿಂದ, ಒಂದು ಭಕ್ತಿಯಿಂದ ಒಂದು ಸೇವಿಸೋವಂಥ ಜನಾಂಗಕ್ಕೆ ಅಂದರೆ ನಾವು ಸೇವಿಸೋವಂಥ ಜನಾಂಗಕ್ಕೆ ಎಷ್ಟು ಅದು ಅವಲಂಬಿಸುತ್ತೆ ಅಂದರೆ, ಆರೋಗ್ಯ ವಿಷಯವಾಗಿ ತಗೊಳ್ಳೋದಾದರೆ ಈಗ ನಾವು ಅಂದರೆ ಅವ್ರು ತಗೊಂಡಿರೋ ಫ್ಯಾಟ್ ಏನಿದೆ ಆ ಪ್ರಾಣಿಗಳಿಗೆ ಇನ್ಆರ್ಗ್ಯಾನಿಕ್ ಅಂದರೆ ಕೊಡೋವಂಥ ಫೀಡ್ಗಳು. ಸೊ ಹಂದಿ ಯಾವ ರೀತಿ ಅದು ಆಹಾರವನ್ನು ಸೇವಿಸುತ್ತೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಅದು ವ್ಯಾಕ್ಸಿನೇಟ್ ಆಗಿರೋಲ್ಲ. ಜೊತೆಗೆ ಆ್ಯಂಟಿಬಯೋಟಿಕ್ ಅಂತ ಏನು ಕೊಡ್ತಾರೆ ಅನಿಮಲ್ಸ್ಗೆ ಅದರದ್ದೆಲ್ಲ ಕೇರ್ ತೊಗೊಂಡಿರಲ್ಲ. ಸೊ ಆ ಪರ್ಸ್ಪೆಕ್ಟಿವ್ನಲ್ಲಿ ನೀವು ಹೆಲ್ತ್ ವೈಸ್ನಲ್ಲಿ ನೋಡೋಕ್ಕೆ ಹೋದರೆ ತುಂಬ ಟಾಕ್ಸಿಸಿಟಿ ಇರುತ್ತೆ. ಜೊತೆಗೆ ಅದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಜೊತೆಗೆ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಿದ್ದ ತೊಂದರೆಗಳು ಹೆಚ್ಚಾಗುತ್ತೆ ತುಂಬ. ಯಾಕಂದರೆ ತುಂಬ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರುತ್ತೆ. ಯಾವಾಗ ನಿಮಗೆ LDL ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ನಾವು ಏನು ಹೇಳ್ತೀವಿ ಅದು ಹೆಚ್ಚುತ್ತಾ ಹೋಗುತ್ತೆ. HDL ಕೊಲೆಸ್ಟ್ರಾಲ್ ರಿಕ್ವೈರ್ಮೆಂಟ್ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ, ಅದು ಕಡಿಮೆ ಆಗ್ತಾ ಬರುತ್ತೆ. ಆಗ ಹೃದಯಕ್ಕೆ ಬೇಕಾಗಿರೋವಂಥ ರಕ್ತ ಚಲನೆ ನಾವೇನು ಹೇಳ್ತೀವಿ ಅದೆಲ್ಲ ಆಗೋದಿಲ್ಲ. ಅದು ಡೈರೆಕ್ಟ್ ಹೃದಯಕ್ಕೆ ತೊಂದರೆ ಅಂತೂ ಖಂಡಿತ ಆಗುತ್ತೆ. ಆ ರೀತಿ ಓಕೆ ಸರ್, ಈಗ ಒಂದು ಫುಡ್ ಕಮಿಟಿ ಅಂತ ಇರುತ್ತೆ ಸರ್. ಶ್ರೀಮಂತ ದೇವಸ್ಥಾನ ಅಂತ ನಾವು ಕರಿತೀವಿ ತಿರುಪತಿಯನ್ನು. ಬಟ್ ಅಲ್ಲದೆ ಫುಡ್ ನೀವೇ ಹೇಳಿದ್ರಿ ಫುಡ್ ಕಮಿಟಿ ಇಲ್ಲ ಅಂತ ಹೇಳ್ತಿದ್ರು ಅಂಥೇಳಿ. ಪ್ರಯೋಗಾಲಯ ಅದೇ ಎಲ್ಲ ಬರುತ್ತೆ. ಬಟ್ ಈಗ ಮೇಡಮ್ ಅವ್ರು ಹೇಳ್ತಾ ಇರುವಂಥದ್ದು ಭಾಳ ಗಂಭೀರವಾಗಿರುವಂಥ ಪ್ರಕರಣ ಆಗುತ್ತೆ ಇದು. ಯಾವುದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಇಲ್ಲದೆ, ಯಾವುದೇ ರೀತಿಯ ಪರೀಕ್ಷೆ ಇಲ್ಲದೆ ಆ ರೀತಿಯಾಗಿ ಮೀನಿನ ಎಣ್ಣೆ ಆಗಿರ್ಬೋದು ಅಥವಾ ದನದ ಮಾಂಸವನ್ನು ಬಳಕೆ ಮಾಡಿದ್ದೇ ಆದಲ್ಲಿ ಮನುಷ್ಯರ ಮೇಲೆ ಪರಿಣಾಮ ಬೀರುತ್ತೆ ಅಂಥೇಳಿ. ಬಟ್ ಯಾಕೆ ಹಿಂದೇಟನ್ನು ಒಂದು ಪ್ರಯೋಗಾಲಯವನ್ನು ನೋಡಿಕೊಳ್ಳೋದಕ್ಕೆ, ಒಂದು ಕಮಿಟಿಯನ್ನು ಮಾಡೋದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಯಾಕೆ ಆಗಲಿಲ್ಲ ಅಂಥೇಳಿ? ಇಲ್ಲಿ ಧಾರ್ಮಿಕ ಹಿತಾಸಕ್ತಿ, ರಾಜಕೀಯ ಹಿತಾಸಕ್ತಿ ಇವುಗಳೆಲ್ಲವೂ ಸೇರ್ಕೊಂಡು ಬಿಟ್ಟಿದ್ದಾವೆ. ನಾನು ಇಡೀ ಒಂದು ಪ್ರಕರಣಗಳನ್ನು ನೀವು ಗಮನಿಸ್ತಾ ಹೋಗಿ, ನೀವು ಬರೀ ಪ್ರಸಾದ ಶ್ರದ್ಧೆ ಇವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ ನಡೀತಕ್ಕಂಥದ್ದು ಏನು ಅಂತ ಹೇಳ್ಬಿಟ್ಟು
ಈಗ ಚಂದ್ರಬಾಬು ನಾಯ್ಡು ಅವರು ಏನು ಹೇಳ್ತಾರೆ, ಎಲ್ಲ ಕಲಬೆರಕೆ ಆಗೋಗ್ಬಿಟ್ಟಿದೆ, ತಪ್ಪಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ವಿರೋಧಿ ಅವರು ಇನ್ನೊಬ್ಬರು ಮಾಜಿ ಸಿ ಎಂ ಏನು ಹೇಳ್ತಾ ಇದ್ದಾರೆ, ಅವ್ರದ್ದೇ ಒಂದು ಲಾಜಿಕ್ ಪಾಯಿಂಟ್ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ನೋಡಿ ದೇವರನ್ನು ಸಹಿತ ಇವರು ಬಳಸ್ಕೊಳ್ತಾ ಇದ್ದಾರೆ ರಾಜಕಾರಣಕ್ಕೆ, ಈ ಮಟ್ಟಕ್ಕೆ ಇಳಿದ್ಬಿಟ್ಟವ್ರೆ, ಭಕ್ತಾದಿಗಳ ಭಾವನೆಗಳ ಜೊತೆ ಇವರು ಆಟ ಆಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಇದು ತಪ್ಪು, ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರು ಹೇಳೋದು, ಇವ್ರು ಹೇಳೋದು. ಒಂದ್ ನಿಮಿಷ ಭಕ್ತಾದಿಗಳ ಜೊತೆ ಆಟ ಆಡ್ತಾ ಇರೋದು ಈ ಚಂದ್ರಬಾಬು ನಾಯ್ಡುನ ಅಥವಾ ಆ ಒಂದು ತಿರುಪತಿ ಲಾಡು ಮಂಡಳಿನ? ನಾನು ಹೇಳ್ತಾ ಇರೋದು ಮಾಜಿ ಸಿಎಂ ಹೇಳೋ ಮಾತುಗಳು ಇವು. ಓಕೆ ಓಕೆ ಆಯ್ತಾ. ಆಮೇಲೆ ಅವರೊಂದು ಆರೋಪ ಮಾಡ್ತಾರೆ ಇವ್ರ ಮೇಲೆ. ಏನು ಆರೋಪ ಮಾಡ್ತಾರೆ ಅಂದ್ರೆ, ಈ ಮಾದರಿಗಳೆಲ್ಲರೂ ತೆಗೆದುಕೊಂಡು ಹೋಗಿದಾರಲ್ವಾ ಒಂದು ತಿಂಗಳ ಹಿಂದೆ, ತೆಗೆದುಕೊಂಡು ಹೋಗಿ ಯಾವ ಪ್ರಯೋಗಾಲಯದಲ್ಲಿ ಅದನ್ನು ಪರೀಕ್ಷೆ ಮಾಡಿಸಿದಾರಲ್ವಾ, ಅವು ಎಲ್ಲವೂ ಸಹಿತ NDA ಸರ್ಕಾರಗಳ ಅಡಿಯಲ್ಲಿ ಬರ್ತಕ್ಕಂಥ ಪ್ರಯೋಗಾಲಯಗಳು. ಸೊ ಆದ್ದರಿಂದ ತಮಗೆ ಬೇಕಾದಂಥ ರಿಪೋರ್ಟ್ ತಂದಿದ್ದಾರೆ, ಅದಕ್ಕೆ CBI ತನಿಖೆ ಮಾಡಿ, ಹಾಲಿ ಹೈಕೋರ್ಟ್ ಜಡ್ಜಿ ತನಿಖೆ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ, ಇವರು ಇಲ್ಲ ತಪ್ಪಾಗಿದೆ, ಅಲ್ಲ ಕಲಬೆರಕೆ ಆಗಿದೆ ಅಂತ ಇವ್ರು ಹೇಳ್ತಾರೆ. ಇದ್ರ ಜೊತೆಗೆ ಇವರೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಯಾರು ಅಂದ್ರೆ AR ಡೈರಿ ಇದೆ, AR ಡೈರಿ ಅವರು ಈಗಾಗಲೇ ಅದಕ್ಕೆ ಸಪ್ಲೈ ಮಾಡ್ತಾ ಇರೋದು ಯಾವುದು ಕಲಬೆರಕೆ ತುಪ್ಪವನ್ನ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಪ್ರಯೋಗಾಲಯದ ರಿಪೋರ್ಟ್ಗಳು ಪಕ್ಕಾ ಇದ್ದಾವೆ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾತ್ರ ನಾವು ಸಪ್ಲೈ ಮಾಡಿದ್ದೀವಿ, ನಾವು ಅದಕ್ಕಿಂತ ಮುಂಚೆ ಸಪ್ಲೈ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಈ 3 ಎಲಿಮೆಂಟ್ಸ್ಗಳು, ಒಂದು ಅಲ್ಲಿ ಸಪ್ಲೈಯರ್ಸ್, ಇನ್ನೊಬ್ರು ಆರ್ಡರ್ ಕೊಟ್ಟಿರ್ತಕ್ಕಂಥವ್ರು, ಆಮೇಲೆ ಈಗ ಬಂದಿರತಕ್ಕಂಥವ್ರು, ಈ 3ರ ಮಧ್ಯದಲ್ಲೂ ಹಲವಾರು ಗೊಂದಲಗಳಿದಾವಲ್ಲ. ಈ ಗೊಂದಲಗಳನ್ನ ಯಾವಾಗ ನಿಜವಾದ ತನಿಖೆ, ರಾಜಕೀಯವನ್ನು ಹೊರತುಪಡಿಸಿ ನಿಜವಾದ ತನಿಖೆ ಆದಾಗ, ಯಾಕಂದ್ರೆ ಅದು ಯಾವುದೇ ಇದ್ರೂ ಶ್ರದ್ಧೆ ಭಕ್ತಿಗೆ ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು. ನಾವು ಏನನ್ನ ತಿಂತಾ ಇದ್ದೀವಲ್ವಾ, ಆ ತಿನ್ನುವ ಪದಾರ್ಥವನ್ನ ಏನೋ ದೇವ್ರ ಹೆಸರಲ್ಲಿ ಇವ್ರು ತಿಂತಾ ಇದ್ದಾರೆ, ನಮ್ದು ಅದಕ್ಕೆ ಸಂಬಂಧಪಟ್ಟದ್ದಿಲ್ಲ. ಅದರಿಂದ ಮೋಸ ಮಾಡಿಬಿಟ್ಟು ನೀವು ಬೇರೆ ರೀತಿಯಾದ ಕೊಡೋದು ತಪ್ಪಾಗುತ್ತೆ. ಅದು ನಮ್ಮ ಕಳಕಳಿ ಅದೇ, ಇದನ್ನ ರಾಜಕೀಯ ಬೇರಿಸಬೇಡಿ, ಅದಕ್ಕೆ ಸತ್ಯಾಸತ್ಯತೆ ಹೊರಗಡೆ ಬೇಕಾಗಿರೋದು. ಇದು ಶುರುವಾಗಿದ್ದ ರಾಜಕೀಯದಿಂದ ಇವಾಗ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ಇವರು ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬೇಡ. ಇದರ ಮಧ್ಯದಲ್ಲಿ ಏನಿದೆ, 2003ರಲ್ಲಿ ನಂದಿನಿ ತುಪ್ಪ ನಿಲ್ಲಿಸಲಾಯಿತು. ಯಾಕೆ ಅಂತಂದ್ರೆ ಇವ್ರು ಹೇಳ್ತಾ ಇರೋದು, ಒಂದು ಟೆಂಡರ್ ಕರೆದಿದ್ರು, ಟೆಂಡರಲ್ಲಿ 400 ರೂಪಾಯಿ ಪರ್ kg ಅಂತ ನಾವು ಕರ್ನಾಟಕದವರು ಹೇಳಿದ್ರು. ಆದ್ರೆ ಅದು ಇಲ್ಲ ಜಾಸ್ತಿ ಆಗುತ್ತೆ, ನಮ್ಮ ಇದಕ್ಕೆ ರಿಕ್ವೈರ್ಮೆಂಟ್ಗೆ ಆಗೋದಿಲ್ಲ, ಕಡಿಮೆ ಮಾಡಬೇಕು ಅಂತ. ಇಲ್ಲ, ಅವ್ರು ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಆಗೋದಿಲ್ಲ ಅಂತ ಇವರು ಹಿಂದೆ ಸರಿದ್ರು. ಆದ್ದರಿಂದ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ತುಪ್ಪವನ್ನು ಆರ್ಡರ್ ಕೊಟ್ಟಿದ್ದಾರೆ. ಸರ್ ಕಂಟಿನ್ಯೂ. ಈಗ ಅದು ಸಸ್ತಾ ಮೆಹಂಗಾ ಪಡೆಗ ಅಂತ ಇಂಡಿಯಲ್ಲಿ ಒಂದು ಮಾತಿದೆ. ಪಕ್ಕದಲ್ಲಿ ಇಡಿ, ಅದನ್ನ ನಿಜ ಹೇಳ್ತಾರೆ, ಕರೆಕ್ಟ್ ಅದು. ವಿಷಯಕ್ಕೆ ಬರೋಣ. ಈಗ ಒಂದು ಧರ್ಮಕ್ಷೇತ್ರ ದೇವಳ ಅಂತೀವಿ, ದೇವಳಕ್ಕೊಂದು ಮಂಡಳಿ ಅಂತ ಇರುತ್ತೆ, ಒಂದು ಕಮಿಟಿ ಇದೆ. ನನಗೆ ಗೊತ್ತಿರೋ ಹಾಗೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಸುಮಾರು 18-20 ಮಂಡಳಿಗಳಿವೆ, ಅಂದರೆ ಸಮಿತಿಗಳಿವೆ. ಪ್ರತಿ ಸಮಿತಿಗಳು ಕೂಡ ಅವರು ಇದು ನಿನ್ನೆ ಮೊನ್ನೆ ನಡೆದಿದ್ದಲ್ಲ. ಯಾವುದು ಯಾರೋ ತಮಿಳ್ನಾಡವರು ಯಾರೋ ಒಂದು ಒಂದು ಗೀ ಪ್ಲಾಂಟೇಶನ್ ಬಂತು, ನಮ್ಮ ಕರ್ನಾಟಕದ ನಂದಿನಿ ಪ್ಲಾಂಟೇಶನ್ ಬಂತು, ಇದು ಸಿಗಲಿಲ್ಲ ಅದು ಸಿಗಲಿಲ್ಲ ಅಂತಲ್ಲ. ಯಾವಾಗಿದು ಬಿಸ್ನೆಸ್ ಪ್ರಕ್ರಿಯೆ ಯಾವಾಗ ಆಗುತ್ತೆ ಅಂತಂದರೆ, ನಮ್ಮನ್ನು ಆಳ್ವಿಕೆ ಮಾಡತಕ್ಕಂಥ ಆಳರಸರ ಮೈಂಡ್ಸೆಟ್, ಅವರ ತುಷ್ಟೀಕರಣ ಏನು ಮಾಡುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಮುದಾಯಗಳನ್ನು ಘಾಸಿ ಮಾಡುತ್ತೆ. ಇಲ್ಲ, ಕಳೆದ ಬಾರಿ ಏನಿತ್ತು ಅಲ್ಲಿ ಆ ಸಮಸ್ಯೆ ಏನಿತ್ತು ಅಲ್ಲಿ, ಯಾರು ನಮ್ಮ YRS ಕಾಂಗ್ರೆಸ್ ಏನಿತ್ತು, ಅವರು ತುಷ್ಟೀಕರಣ ಆಗಿದ್ದೇ ಬೇರೆ ಥರ. ತುಷ್ಟೀಕರಣ ಮಾಡಲಿಲ್ಲ, ಅವರು ಬರೀ ತುಷ್ಟೀಕರಣ ಅಂತಂದರೆ ಮೇಲ್ಪದರದಲ್ಲಿ ಮಾಡಲಿಲ್ಲ, ಒಳ ನುಗ್ಗಿಸ್ಬಿಟ್ರು, ಒಳ ಹೊಕ್ಬಿಟ್ರು. ಕೆಲವು ಸಮುದಾಯವನ್ನು ಏನೋ ಅಂಡರ್ ದ ರೈಟ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನೋ ವಿಷಯದಲ್ಲಿ ಒಳ ನುಗ್ಗಿಸ್ಬಿಟ್ಟು ಏನು ಮಾಡಿಬಿಟ್ರು. ಇನ್ನು ಕಮಿಟಿ ತೆಗೆದು ನೋಡಿ, ಹಳೆ ಕಮಿಟಿ ತೆಗೆದು ನೋಡಿದಾಗ ಅದ್ರಲ್ಲಿ ಸಬಾಸ್ಟಿನ್ ಅನ್ನೋರು ಬಂದುಬಿಟ್ಟು ಆಫೀಸರು, ಸಿನ್ಸ್ ಫ್ರಮ್ 10-15 ಇಯರ್ಸಿಂದ ಅವರೇ ಅಧಿಕಾರಿಯಾಗಿದ್ದಾರೆ. ಸಬಾಸ್ಟಿನ್ ಅನ್ನೋ ಅಧಿಕಾರಿ ಸುಮಾರು ವರ್ಷಗಳಿಂದ ಅವರೇ ಅಧಿಕಾರಿಯಾಗಿದ್ದಾರೆ. ಯಾಕೆ ಇದು ಬರುತ್ತೆ ಅಂತಂದರೆ, ಒಂದು ಸಲ ನೀವು ಕಟ್ಟ ಸಂಪ್ರದಾಯದ ಒಂದು ಕಮಿಟಿ ಇದ್ದಾಗ ಏನಾಗತ್ತಂದರೆ, ಅಲ್ಲಿ 1/3 ಡಿಸ್ಟಿನ್ಯೂಷನ್ ಬಂದಾಗ ಏನಾಗತ್ತಂದರೆ ಒಂದು ಒಪ್ಪಿಗೆ ಆಗುತ್ತೆ. ಬೇಡ ರೀ, ತೊಗೊಳೋದು ಬೇಡ. ಈಗ ನಂದಿನಿ ಮತ್ತು ವರ್ಸಸ್ ತಮಿಳ್ನಾಡು ಏನು ಸಂಬಂಧ ಬಂತು ಅಂದರೆ, ತಮಿಳ್ನಾಡು ನಮ್ಮ ನಂದಿನಿ ವರ್ಸಸ್ ನಮ್ಗೆ ಹೆಮ್ಮೆ ಇದೆ, ಚೆನ್ನಾಗಿದೆ, ಕ್ಲೀನಾಗಿದೆ, ನಾವು ಯೂಸ್ ಮಾಡ್ತಿದ್ವಿ ಅಂತ ಇಟ್ಕೊಳ್ಳೋಣ. ಸ್ಪರ್ಧಾ ಜಗತ್ತು ಬಂದಾಗ ಕಾಂಪಿಟೇಷನ್ ಶುರುವಾಗಿದ್ದು ಯಾವಾಗ, ಜಗನ್ ಅವರ ಸರ್ಕಾರ ಬಂದಾಗಲೇ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ದು. ಯಾವುದು ಟೆಂಡರ್ ಪ್ರಕ್ರಿಯೆ ಶುರುವಾಗಿದ್ದು ಆವಾಗಲೇ. ಅವಾಗೇನು ಮಾಡಿಬಿಟ್ರು, ತುಷ್ಟೀಕರಣ ಮಾಡೋಕ್ಕೋಸ್ಕರ ತಮಿಳ್ನಾಡಲ್ಲಿ ಯಾರಿದ್ದಾರಲ್ಲ, ಅದು ಕೂಡ ಕ್ರಿಶ್ಚಿಯನ್ ಮಿಷನರಿನೇ, ಕ್ರಿಶ್ಚಿಯನ್ ಸಂಬಂಧ ಅದು ಯಾರಿದ್ದಾರೆ. ತಮಿಳ್ನಾಡು ಒಂದು ಗೀ ಸಪ್ಲೈ ಮಾಡ್ತಕ್ಕಂಥ ಸಂಘಟನೆ ಇದೆ. ದೇ ಆರ್ ಆಲ್ ಬೇಸಿಕಲಿ ತಮಿಳ್ ಕ್ರಿಶ್ಚಿಯನ್ಸ್. ಅವರೇ ಮಾಡಿಬಿಟ್ಟು ಟೆಂಡರ್ ಕೋರ್ಟ್ ಕಡಿಮೆ ಮಾಡಿದ್ರು. ಈಗ ಅದು ನಡೆಯುತ್ತೆ, ಟೆಂಡರ್ ಕೋರ್ಟಲ್ಲಿ ಇನ್ನೂ ಲಾಬಿ ಆಗುತ್ತೆ. ನಮಗೂ ಸರ್ಕಾರಕ್ಕೂ ನಮ್ಮ ನಂದಿನಿ ತುಪ್ಪಕ್ಕೂ ಇದು ಕಡಿಮೆ ವ್ಯತ್ಯಾಸ ಆಗಿದ್ದು ಬರೀ 2 ರೂಪಾಯಿ. ಅಲ್ಲಿ ಏನು ಅಮೌಂಟ್ ಮಾಡಿದ್ರು, ಅದೇನು ಅಮೌಂಟ್ kg ಲೆಕ್ಕದಲ್ಲಿ ಹಾಕಿದ್ರು, ಅವ್ರ kg ನಮ್ಮ 15 ರೂಪಾಯಿ ವ್ಯತ್ಯಾಸ ಬಂತು.
ಅವಾಗ ಏನು ಹೇಳಿದ್ರು ತಂದೆಯವ್ರು ಹೇಳಿದ್ರು ನಾವು ಕಡಿಮೆ ಮಾಡ್ಕೋತೀವಿ ಬಿಡಿ, ಅದ್ರಲ್ಲಿ 5 ರೂಪಾಯಿ ವ್ಯತ್ಯಾಸ ಬಂತು. 5 ರೂಪಾಯಿ ಕಡಿಮೆ ಬಂದಾಗ ಏನಾಯಿತು ಅಂತಂದರೆ ನಾವು 100 ರೂಪಾಯಿ ಕಡಿಮೆ ಮಾಡ್ಕೋತೀವಿ ಅಂದರು. ಇದು 2 ರೂಪಾಯಿಗೆ. 2 ರೂಪಾಯಿಗೆ ಏನಾಯಿತು ಅಂದರೆ ಅದು ಇಟ್ ಈಸ್ ನಾಟ್ 1 kg, ಇಟ್ ಈಸ್ ಎ ಟನ್. 150 ಟನ್ನು, 350 ಟನ್ನು, 250 ಟನ್ನು, ಎಷ್ಟು ಬರ್ತದೆ? 1 ಟನ್ ಎಷ್ಟು kg ಇದೆ? ಅಲ್ಲೇನಾಯಿತು, ದೇವ ಭಕ್ತಿ ಅದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಅನ್ನೋದು ಪ್ರಾಜೆಕ್ಟ್ ಆಯಿತು. ಅವನು ಏನು ತಿರುಪತಿ ತಿಮ್ಮಪ್ಪನ ಲಾಡು ಆದರೆ ಏನು, ಶಬರಿಮಲೆ ಸ್ವಾಮಿಯ ಪ್ರಸಾದ ಆದ್ರೇನು, ಅಥವಾ ರಾಮಲೀಲಾ ಮೈದಾನದ ಒಂದು ಏನೋ ನಾಟ್ ಬಾದರ್ಡ್. ದರ್ ಓನ್ಲಿ ಬಾದರ್ ವಾಸ್ ಇಟ್ ಈಸ್ ಅ ಪ್ಯೂರ್ಲಿ ಬಿಸ್ನೆಸ್. ಅದು ಶುರು ಆಯ್ತದು. ಅವಾಗ ಏನು ಮಾಡ್ಬಿಟ್ಟು ಕ್ವಾಲಿಟಿ ಮೇಂಟೆನೆನ್ಸ್ ವಿಷಯಕ್ಕೆ ಬಂದಾಗ ಏನಾಯಿತು ಅಂತಂದರೆ, ಈಗ ಸರಿ ಇವಾಗ ಏನಾಗುತ್ತೆ, ನಾವೇನು ಮಾಡ್ತೀವಿ, ಯಾವುದೇ ಹೋಟ್ಲಿಗೆ ಹೋದಾಗ, ಯಾವುದಕ್ಕೆ ಹೋದಾಗ ಪ್ರಸಾದವನ್ನು ನಾವು ಪರೀಕ್ಷೆ ಮಾಡ್ತಾ ಒಳೋದೇ ಇಲ್ಲ. ನಂಬಿಕೆ ನಮ್ಮದು ಗಾಢವಾದ ನಂಬಿಕೆ, ಅದರಲ್ಲಿ ವಿಷ ಇದೆಯೋ ಇಲ್ಲವೋ ಅಂತ ನಾವು ನೋಡೋದೇ ಇಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಕ್ಲೀನ ದೇವ ಪ್ರಸಾದ ಅಂತ ನಂಬಿಕೆಯ ಒಂದು ಥ್ರೆಡ್ಡಿಂದ ಅದನ್ನು ತಿಂತೀವಿ ನಾವು. ಆಮೇಲೆ ತಾನೇ ಗೊತ್ತಾಗೋದು ಇವ್ರ ಬಂಡವಾಳ ಏನು ಅಂತ ಅಂದ್ಬಿಟ್ಟು. ಈಗ ನೋಡಿ ಸರ್, ಈಗ ಚಂದ್ರಬಾಬು ನಾಯ್ಡು ತಪ್ಪೋ, BRS ಕಾಂಗ್ರೆಸ್ ತಪ್ಪೋ, ಅದು ಬೇರೆ ವಿಷಯ. ತಪ್ಪಿರೋದು ಏನಂತಂದರೆ ಅಸಂಖ್ಯಾತ ಹಿಂದೂ ಭಕ್ತರ, ಅದರಲ್ಲಿ ಹಿಂದೂ ಅಸಂಖ್ಯಾತ ಹಿಂದೂಗಳು ಏನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ, ಅಸಂಖ್ಯಾತ ಜನರಿಂದ ಸ್ವೀಟ್ ಅಂತ ಸ್ವೀಕಾರ ಮಾಡ್ತಾರೆ, ಅಷ್ಟು ಜನಕ್ಕೆ ಇವರು ಮೋಸ ಮಾಡಿದ್ರು. ಎಸ್ ಭರತ್ ಅವರೇ ಆ್ಯಂಡ್ ಗುರುಜಿ ಇಬ್ಬರು ಹಾಗೆ ಸಂಪರ್ಕದಲ್ಲಿರಿ. ನಾನು ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ಲಡ್ಡುವಿನಲ್ಲಿ ಪ್ರಾಣಿನ ಕೊಬ್ಬಿನಾಂಶ ಇದೆ ಅನ್ನೋದೇನು ಗೊತ್ತಾಗಿದೆಯಲ್ಲ, ಇದರ ಹಿಂದೆ ಇರುವಂಥ ಉದ್ದೇಶ ಏನು, ಜೊತೆಗೆ ತಿಂದವರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಭರತ್ ಅವರೇ, ಇಲ್ಲಿ ಈ ಆಡಳಿತ ಮಂಡಳಿ ಏನಿದೆಯಲ್ಲ ತಿರುಪತಿ ದೇವಸ್ಥಾನದ್ದು, ಜನರ ಜೊತೆ ಚೆಲ್ಲಾಟ ಆಡಿದ್ರ ಅನ್ನುವಂಥ ಅನುಮಾನ ಬರೋದಿಲ್ವಾ? ಈ ರೀತಿಯಾಗಿ ಅಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿ ಲ್ಯಾಬ್ರೇಟಿಂಗ್ ಇಲ್ಲ, ಸರಿಯಾದ ರೀತಿಯಲ್ಲಿ ಕಮಿಟಿ ಇಲ್ಲ, ಅಲ್ಲಿ ದನದ ಮಾಂಸ ಆಗಿರ್ಬೋದು ಕೊಬ್ಬುಗಳನ್ನು ತರ್ತಾರೆ ಅಂದರೆ ಅಲ್ಲಿ ಯಾವ ರೀತಿಯಾಗಿ ಪರೀಕ್ಷೆ ಇತ್ತು, ಏನು ಮಾಡ್ತಿದ್ರು ಅದನ್ನು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಭಕ್ತಾದಿಗಳ ಜೊತೆ ಜನರ ಜೊತೆ ಇವರು ಚೆಲ್ಲಾಟವನ್ನು ಆಡಿದ್ರು ಅಂತೇಳಿ? ನೋಡಿ, ತಿರುಪತಿ ಲಡ್ಡು ಏನಿದೆ ಇದು ವಿಶ್ವವಿಖ್ಯಾತಿ ಮತ್ತೆ ಒಂದು ಪರಂಪರೆಯನ್ನು ಹೊಂದಿರುವಂತ ಒಂದು ಪ್ರಸಾದ. ಇದರ ಟೇಸ್ಟ್ ನೀವು ಎಲ್ಲೇ ಮಾಡಿದ್ರು ಆ ರೀತಿಯ ಟೇಸ್ಟ್ ಬರಲ್ಲ. ಏನು ಕಲ್ಯಾಣ ಸುಂದರಂ ಅಯ್ಯಂಗಾರ್ ಅಂತ ಇದ್ರು, ಅವ್ರು 500 ವರ್ಷದಿಂದ ಅವ್ರು ಪ್ರಾರಂಭ ಮಾಡಿದ್ದು ಆ ರೆಸಿಪಿಯನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ರು. ಈಗ ನೀವು ಮೊದಲಿನ ಲಡ್ಡು ಅಂದ್ರೆ ಒಂದು 10-15 ವರ್ಷದ ಹಿಂದಿನ ಲಡ್ಡುಗಳು ಏನಾಗ್ತಾ ಇತ್ತು, ನೀವು 1 ವಾರ ಇಟ್ಟರು ಕೂಡ ಅದರ ಸ್ಮೆಲ್ಲು, ಫ್ಲೇವರು ಮತ್ತೆ ಅದರ ಏನ್ ಟೇಸ್ಟ್ ಹಾಗೆ ಇರ್ತಾ ಇತ್ತು. ಈಗ ನೀವು ತಿರುಪತಿಯಿಂದ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಅದು ಒಣಗೋಗಿ ಅದರ ಟೇಸ್ಟ್ ಗಟ್ಟಿ ಲಡ್ಡು ಆಗ್ಬಿಡ್ತದೆ. ಮೊದಲು ಲಡ್ಡು ಎಷ್ಟು ವಾರದವರೆಗೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತಾ ಇತ್ತು. ಆದ್ರೆ ಅದರ ಕ್ವಾಲಿಟಿ ಏನಿದೆ 10-15 ವರ್ಷದಿಂದ ಹಾಳಾಗೋಗಿದೆ, ಅದಂತೂ ಸತ್ಯ. ಅದು ಎಲ್ರಿಗೂ, ಅಲ್ಲಿ ಕೂತಿರುವಂತ ಎಲ್ರಿಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ, ನಂಗೂ ಗೊತ್ತಿದೆ. ಈಗ ಏನು ಅತ್ಯಂತ ಶ್ರೀಮಂತ ದೇವಸ್ಥಾನ ಕೂಡ ಹೌದು ತಿರುಪತಿ ದೇವಸ್ಥಾನ. ಮತ್ತೆ ಆ ದೇವಸ್ಥಾನವನ್ನ ನಿರ್ವಹಣೆ ಮಾಡುವಂತ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಇದೆಯಲ್ಲ, ಅದು ಕೂಡ ಒಳ್ಳೆಯ ಅಧಿಕಾರಿಗಳನ್ನ ಇಟ್ಕೊಂಡಿರುವಂತಹ ಟ್ರಸ್ಟೇ. ಆದ್ರೆ ಅಲ್ಲಿ ಈ ರೀತಿಯ ಯಾಕೆ ಎಚ್ಚರಿಕೆಯನ್ನ ವಹಿಸದೆ ಈಗ ಮಾಡಿದ್ರು ಅನ್ನೋದು ಒಂದು ದೊಡ್ಡ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಹೇಳಿದಾಗೆ ಆ TTD ಒಳಗೆ ಯಾರು ಅನ್ಯ ಧರ್ಮೀಯರು, ಈಗ ನನ್ನ ಧರ್ಮದ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು, ಅದರ ಆಗು ಹೋಗು, ಅದರ ವಿಧಿ ವಿಧಾನ ಸಂಪ್ರದಾಯ ನನಗೆ ಚೆನ್ನಾಗ್ ಗೊತ್ತು. ಏನ್ ಮಾಡಿದ್ರೆ ಅಪಚಾರ ಆಗ್ತದೆ, ಏನ್ ಮಾಡಿದ್ರೆ ಸರಿ ಆಗ್ತದೆ ಅನ್ನೋದು ನನಗೆ ಗೊತ್ತಿರ್ತದೆ. ನಾನಿದ್ದಾಗ ಯಾವ ರೀತಿಯ ಅಪಚಾರ ಆಗದೆ ಇರೋದು ನಾನು ನೋಡ್ಕೊತೀನಿ, ಅಪಚಾರ ಆದ್ರೆ ಅದಕ್ಕೆ ಏನು ಶಿಕ್ಷೆ ಆಗ್ತದೆ ಅನ್ನೋದು ಕೂಡ ನನಗೆ ಗೊತ್ತಿರ್ತದೆ. ಯಾರಿಗೆ ಆ ನಂಬಿಕೆಗಳೇ ಇರೋದಿಲ್ಲ, ಯಾರಿಗೆ ಆ ವಿಧಿ ವಿಧಾನಗಳೇ ಗೊತ್ತಿರೋದಿಲ್ಲ, ಅವ್ರು ಹೋಗಿ ಆ ಸೀಟಲ್ಲಿ ಕುತ್ಕೊಂಡಾಗ ಏನಾಗ್ತದೆ, ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಯಾಕಂದ್ರೆ ಆ ಪಾಪ ಪ್ರಜ್ಞೆ, ಆ ಪುಣ್ಯ ಪ್ರಜ್ಞೆ ಅದು ಯಾವುದು ಕೂಡ ಅವ್ರನ್ನ ಕಾಡೋದಿಲ್ಲ. ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಏನು ದುಡ್ಡು ಮಾಡ್ಬೇಕು, ಎಷ್ಟು ಕಡಿಮೆ ಆದ್ರೆ ಅಷ್ಟು. ಈಗ ನಾನು ಹಿಂದಿಯಲ್ಲಿ ಆಗ್ಲೇ ಹೇಳ್ತಾ ಇದ್ದೆ, ಸಸ್ತಾ ಮೆಹಂಗ ಪಡೆಗ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಏನು ಅಂದ್ರೆ ತುಂಬಾ ಕಡಿಮೆ ಬೆಲೆದನ್ನ ಏನ್ ತಗೊಂಡ್ರು ಅದು ದುಬಾರಿ ಬೆಲೆಯನ್ನು ತೆತ್ತಬೇಕಾಗ್ತದೆ ಅಂತ. ಈಗ ಹಾಗೆ ಆಗಿರೋದು, ತುಂಬಾ ಕಡಿಮೆ ಬೆಲೆಗೆ ಸಿಗ್ತದೆ ಅಂತ ಎಲ್ಲರ ಇಡೀ ಅಸಂಖ್ಯಾತ ಹಿಂದೂಗಳ, ಕೋಟ್ಯಾಂತರ ಹಿಂದೂಗಳ ನಂಬಿಕೆ, ಶ್ರದ್ಧೆ, ಅವರ ಎಲ್ಲ ಭಕ್ತಿ ಕೂಡ ಹಾಳಾಗಿ ಹೋಗಿದೆ. ಇದ್ರ ಹಿಂದೆ ಇರೋದು ಒಂದೇ ಉದ್ದೇಶ, ಅಲ್ಲಿರುವಂತ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು, ಅಲ್ಲಿರುವಂತ ಫೆಮಿಲಿಯಾರಿಟಿ, ಆಮೇಲೆ ಇಡೀ ದೇಶಕ್ಕೆ ದೊಡ್ಡ ಫೇಮಸ್ ಇರುವಂತ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಸೇರುವಂತ ದೇವಸ್ಥಾನ, ಅದ್ರ ಖ್ಯಾತಿಗೆ ಈಗಾಗ್ಲೇ ಇದಾದ ತಕ್ಷಣನೇ ತಿರುಪತಿಯ ಲಡ್ಡು ಕೌಂಟರ್ಗಳು ಖಾಲಿ ಹೊಡಿತಾ ಇದೆ. ಇದು ಹೇಗೆ ಅಂದ್ರೆ ಮಾನಸಿಕತೆ, ಹಿಂದೂಗಳ ಮಾನಸಿಕತೆಯ ಮೇಲೆ, ಅವರ ಏನು ಮೌಲ್ಯಗಳ ಮೇಲೆ ಅಧಪತನ ಮಾಡಿದಾಗ ಕುಗ್ಗುತ್ತಾರೆ. ಇದನ್ನ ನೀವು ನೇರವಾಗಿ ಅವನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ, ಅವನ ನಂಬಿಕೆಗಳ ಮೇಲೆ, ಅವನ ಮಾನಸಿಕತೆ ಮೇಲೆ ಹೊಡೆತ ಬಿದ್ದಾಗ ಅವನ್ ಭಾರಿ ತುಂಬಾ ದೊಡ್ಡದಾಗಿ ಕುಸಿತಾನೆ. ಆ ರೀತಿ ಹಿಂದೂಗಳನ್ನ ಈ ರೀತಿಯೇ ಇಡೀ ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತರ, ಅದು ಎಲ್ಲ ರೀತಿಯಲ್ಲೂ ತಿರುಪತಿ ತಿಮ್ಮಪ್ಪನನ್ನು ಸೇರಿಸಿಕೊಂಡ ಹಾಗೆ
ಎಲ್ಲ ಆಚರಣೆಗಳ ಮೇಲೆ, ಎಲ್ಲ ಮೆರವಣಿಗೆಗಳ ಮೇಲೆ, ಎಲ್ಲ ಉತ್ಸವಗಳ ಮೇಲೆ ಇದೇ ರೀತಿಯ ಷಡ್ಯಂತರ ಇಡೀ ದೇಶದ ಒಳಗೆ ಈಗ ನಡೀತಾ ಇದೆ. ಅದು ಎಲ್ರಿಗೂ ಕಾಣಿಸ್ತಾ ಇದೆ. ಇದ್ರ ಉದ್ದೇಶ ಏನು ಅಂದ್ರೆ ಹಿಂದೂಗಳು ಎಲ್ಲೋ ಜಾಗೃತ ಆಗ್ತಾ ಇದ್ದಾರೆ. ಹಿಂದೂಗಳು ಈಗ ಏನು ಇಷ್ಟು ವರ್ಷ ಮಲಗಿದ್ದಂತ ಹಿಂದೂಗಳು ಒಂದು ರೀತಿ ಜಾಗೃತರಾಗ್ತಾ ಇದ್ದಾರೆ ಅನ್ನುವಂತ ಭಯ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಆವರಿಸ್ಕೊಂಡಿದೆ. ಅದಕ್ಕೆ ಅವರ ನಂಬಿಕೆಗಳಿಗೆ, ಅವರ ಆಚರಣೆಗಳಿಗೆ, ಅವರ ಧಾರ್ಮಿಕತೆಗಳಿಗೆ ಪೆಟ್ಟು ಕೊಟ್ರೆ, ಮಾನಸಿಕವಾಗಿ ಅವ್ರು ಕೂಸಿದ್ರೆ ಎಲ್ಲರ ಬೇಳೆ ರೂಪಿಸ್ಕೋಬಹುದು ಅನ್ನೋದು ಒಂದು. ಇದರಲ್ಲಿ ವಿದೇಶದ ಷಡ್ಯಂತ್ರನೂ ಇದೆ, ನಮ್ಮೊಳಗೆ ಇರುವಂತವರ ಷಡ್ಯಂತ್ರ, ಇಬ್ರು ಸೇರಿಕೊಂಡು ಈ ರೀತಿಯ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಎಸ್ ಗುರುಜಿ, ಈಗ ಈ ಪ್ರಾಣಿಗಳ ಕೊಬ್ಬುವಿನ ಅಂಶ ಏನು ಬಳಕೆ ಮಾಡಲಾಗ್ತಾ ಇದೆಯಾ, ಏನು ಬಳಕೆ ಮಾಡಲಾಗ್ತಾ ಇದೆ ಅನ್ನೋಂಥ ಆರೋಪ ಇದೆಯಲ್ಲ, ಇದರ ಹಿಂದೆ ಇರುವಂಥ ಉದ್ದೇಶ ಆದ್ರೂ ಏನು ಅಂತ ಹೇಳಿ? ಎರಡು ಉದ್ದೇಶ. ಒಂದು ರಾಜಕೀಯವಾಗಿರುವಂತಹ ಉದ್ದೇಶ, ಇನ್ನೊಂದು ಧಾರ್ಮಿಕವಾಗಿರುವಂತಹ ಉದ್ದೇಶ. ರಾಜಕೀಯ ಉದ್ದೇಶ ಅವ್ರು ಹೇಳ್ಬಿಟ್ರು ಅವಾಗ್ಲೇನೆ, ಏನು ಅಂತಂದ್ರೆ ₹2 ಜಾಸ್ತಿ ಅನ್ನೋ ಕಾರಣಕ್ಕೆ ನಂದಿನಿಯನ್ನ ಬಿಟ್ರು ಅನ್ನೋ ರೀತಿಯಲ್ಲಿ. ಮೊದಲನೇದಾಗಿ ನಾನು ಹೇಳ್ತೀನಿ, ಪ್ರಸಾದ ಯಾರಿಗೂ ಫ್ರೀಯಾಗಿ ಕೊಡ್ತಿಲ್ಲ. ಲಡ್ಡುಗಳಿಗೂ ನಿಗದಿ ಮಾಡಿ ಅದಕ್ಕೆ ಒಂದು ಇಂತಿಷ್ಟು ಅಂತ ಅವ್ರು ನಾಮಿನಲ್ ಆಗಿ ಅಮೌಂಟ್ ತಗೋಬಹುದು, ಆದ್ರೂ ಲಡ್ಡು ಕೂಡ ಏನು ಫ್ರೀಯಾಗಿ ಏನ್ ಕೊಡ್ತಿಲ್ಲ. ಹಾಗಾಗಿ ಈ ಲಡ್ಡು ಫ್ರೀಯಾಗಿ ಕೊಡ್ತಿದಾರೆ ಅಂದ್ರೆ ₹2 ಜಾಸ್ತಿ ಮಾಡಿದ್ರೆ ಯಾರು ಭಕ್ತರು ನಾವು ಕೊಡಲ್ಲ ಅಂತ ಹೇಳ್ತಿಲ್ಲ. ಎರಡನೇದು, ಅಷ್ಟು ಶ್ರೀಮಂತ ದೇವಸ್ಥಾನಕ್ಕೆ ಅವರು ತುಪ್ಪದ ವಿಚಾರದಲ್ಲಿ ಒಳ್ಳೆ ಕ್ವಾಲಿಟಿ ವಿಚಾರ, ಒಳ್ಳೆ ಕ್ವಾಲಿಟಿ ಇರುವಂತ ತುಪ್ಪಕ್ಕೆ ಬಾರ್ಗೇನ್ ಮಾಡಿ ಟೆಂಡರ್ ಗಳನ್ನ ಹಾಕ್ಸ್ಕೊಂಡು ಮಾಡ್ತಾ ಇದಾರೆ ಅಂತಂದ್ರೆ 100% ಇದು ಷಡ್ಯಂತ್ರ ಅನ್ನೋದು ಗೊತ್ತಾಗ್ತಿದೆ. ಇನ್ನೊಂದು, ಜನಗಳಿಗೆ ಏನು ಅಂತಂದ್ರೆ, ಜನಗಳಿಗೆ ಯಾವ್ದಾದ್ರು ಒಂದ್ ರೀತಿ ಮೋಸ ಮಾಡ್ಬೇಕು, ಬೇರೆ ಧರ್ಮದವ್ರಿಗೆ ಉದ್ದೇಶನೇ ಇದು. ಅದ್ರಲ್ಲೂ ನಮ್ ದೇಶದ ಮೇಲೆ, ನಮ್ ದೇಶದಲ್ಲಿ ಇವಾಗ ನನ್ ಮುಂಚೆ ಮಾತಾಡಿದವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಏನು ಅಂತಂದ್ರೆ, ನಮ್ ದೇಶದಲ್ಲಿ ಯಾವ್ದಾದ್ರು ಉತ್ಸವ ಅಂತಂದ್ರೆ ಅದಕ್ಕೆ ತೊಂದರೆ ಹಾಕೊಡೋ ತರದ್ದು, ಅಥವಾ ಯಾವ್ದಾದ್ರು ದೇವಸ್ಥಾನದಲ್ಲಿ ಯಾವ್ದಾದ್ರು ಇದು ಅಂತಂದ್ರೆ ಈ ರೀತಿ ಹಿಂದೂಗಳ ಮೇಲೆ, ಯಾಕೆಂದ್ರೆ ಬೇರೆ ಜನಗಳಿಗೆಲ್ಲ ಬಂದ್ಬಿಟ್ಟಿದೆ, ಹಿಂದೂಗಳೆಲ್ಲ ಜಾಗೃತರಾಗ್ಬಿಟ್ಟಿದ್ದಾರೆ, ಏನಾದ್ರು ಮಾಡಿ ಇವ್ರು ಒಂದಾಗ್ಬಿಟ್ರು ಅಂತಂದ್ರೆ ಇನ್ನ ಮತ್ತೆ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ಬೋದೇನೋ ಅಂತ. ವಾಸ್ತವವಾಗಿ ಯಾರಿಗೂ ತೊಂದರೆ ಕೊಡುವಂತವ್ರಲ್ಲ. ನಮ್ಮ ಹಿಂದೂ ಆಚರಣೆಗಳು, ನಮ್ಮ ಹಿಂದೂ ನಂಬಿಕೆಗಳು ಅನ್ನೋಂಥದ್ದು ಬೇರೆಯವ್ರಿಗೆ ಪೂರಕವೇ ಹೊತ್ತು ಮಾರಕ ಯಾರಿಗೂ ಇಲ್ಲ. ಆದ್ರೂ ಕೂಡ ಅದನ್ನ ಕೆಣಕುವಂತ, ಯಾಕೆಂದ್ರೆ ಏನನ್ನ ಮಾಡಿದ್ರು ಕೂಡ ಸಹಿಷ್ಣುಗಳು ಹಿಂದೂಗಳು. ಹಾಗಾಗಿ ನಮ್ಮ ಸಹಿಷ್ಣುತೆಯನ್ನ ದುರುಪಯೋಗ ಪಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನದಲ್ಲೇ ಇದೆಲ್ಲ ಮಾಡ್ತಾರೆ. ಇವ್ರು ಏನ್ ಮಾಡಿದ್ರು ಕೂಡ ಯಾರು ಏನು ಮಾಡಲ್ಲ ಅಂತ. ಮತ್ ನಮ್ಮ ಒಂದು ಇದು ಕೂಡ ಹಾಗೆ ಇದೆ, ಅಂದ್ರೆ ಹಿಂದೂಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ತೊಂದರೆ ಆಯ್ತು ಅಂತಂದ್ರೆ, ಹಿಂದೂ ದೇವಸ್ಥಾನಗಳಿಗೆ ಏನೇ ಆಯ್ತು ಅಂತಂದ್ರು ನಾವು ಈ ರೀತಿಯಾಗಿರುವಂತಹ ಒಂದು ಡಿಸ್ಕಷನ್ ಮಾಡ್ಬೇಕು, ಬಿಟ್ರೆ ಅವರಿಗೆ ಒಂದು ಶಿಕ್ಷೆ ಆಗುವಂತಹ ಒಂದು ಸ್ಥಿತಿ ಬರೋಷ್ಟೊತ್ತಿಗೆ ಅದಿನ್ ಯಾವ ಕಾಲ ಆಗತ್ತೋ ಅದನ್ನು ರಾಜಕೀಯವಾಗಿ ಅವ್ರಿಗಿರುವಂತಹ ಒಂದಷ್ಟು ಶಕ್ತಿಗಳು, ಅವ್ರಿಗಿರುವಂತಹ ಹಣ ಬಲದಿಂದನೋ ಇನ್ಯಾವುದೋ ಒಂದು ರೀತಿ ಅವ್ರು ಅದನ್ನ ಹೊರಗಡೆ ಬರ್ತಾರೆ. ಆದ್ರೆ ಬೇರೆ ಧರ್ಮಗಳಿಗೆ ಆ ರೀತಿ ಇಲ್ಲ. ಅವರ ಧರ್ಮದ ನಂಬಿಕೆಗಳು ಅನ್ನುವಂಥದ್ದು ಏನಿದೆ ಅದನ್ನ ತುಂಬಾ ಸ್ಪಷ್ಟವಾಗಿ ಪರಿಪಾಲನೆ ಮಾಡೋದಕ್ಕೆ ಅವ್ರಿಗೆ ಅನುಕೂಲಗಳು ಇದೆ. ನಾವು ಮಾತ್ರ ನಮಗೆ ತೊಂದರೆ ಆಯ್ತು ಅಂತಂದ್ರೆ, ಹಿಂದೂಗಳಿಗೆ ಮಾತ್ರ ತೊಂದರೆ ಆಯ್ತು ಅಂತಂದ್ರೆ ಅವಾಗ ಏನು ಅಂತಂದ್ರೆ ಅದಕ್ಕೆ ಬೇಕಾದಷ್ಟು ಸರ್ಕಾರವನ್ನ ಎಲ್ಲವನ್ನ ಮೊರೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಕಷ್ಟ ಬೀಳ್ತೀವಿ, ಈ ರೀತಿಯಾಗಿರುವಂತಹ ಬೇಕಾದಷ್ಟು ಡಿಸ್ಕಷನ್ ಅನ್ನ ಮಾಡ್ಬೇಕಾಗತ್ತೆ, ಜನಗಳ ಅರ್ಥ ಆಗ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಹಿಂದೂಗಳೆಲ್ಲ ಹಾಗೆ ಅಷ್ಟು ಬೇಗ ಜಾಗೃತರಾಗಲ್ಲ. ಮತ್ತೆ ಇನ್ನೊಂದು, ಯೂನಿಟಿ ಇಲ್ಲದೆ ಇರುವಂತದ್ದು ಕೂಡ ಕಾರಣ. ನಮ್ಮಲ್ಲಿ ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ಒಂದು ರೀತಿ ನೀತಿಗಳ ಬಗ್ಗೆ, ನಮ್ಮ ಸಂಪ್ರದಾಯಗಳ ಬಗ್ಗೆ ನಮಗೆ ಹೆಚ್ಚು ನಂಬಿಕೆ ಅನ್ನುವಂಥದ್ದು ಬೇಕು. ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಹಾಗೆ ತಯಾರು ಮಾಡ್ಬೇಕು. ಅದಿಲ್ಲ ಅಂತಂದ್ರೆ ಇದು ಬರೀ ತಿರುಪತಿ ತಿಮ್ಮಪ್ಪನ ಲಡ್ಡು ಅನ್ನುವಂಥದ್ದು ಒಂದು ಟ್ರಿಗರಿಂಗ್ ಕಾಸ್ ಅಷ್ಟೇ. ಆದ್ರೆ ಇನ್ನೂ ಎಷ್ಟು ವಿಚಾರದಲ್ಲಿ ಈ ರೀತಿಯಾಗಿರುವಂತಹ ಒಂದು ರಾಜಕೀಯದವರಾಗಿರ್ಬೋದು, ಅನ್ಯ ಧರ್ಮೀಯರಾಗಿರ್ಬೋದು ನಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಹೇಳಲಿಕ್ಕೆ ತುಂಬಾ ಬೇಜಾರಾಗತ್ತೆ. ಅದು ನಮ್ಮ ದೇಶದಲ್ಲೇ ಈ ರೀತಿ ಆಗ್ತಾ ಇರುವಂತದ್ದು. ಹಾಗಾಗಿ ನಾವು ಇಂತಹ ಸರ್ಕಾರದನ್ನ, ಇಂತಹ ದೇವಸ್ಥಾನಗಳಲ್ಲಿರುವಂತ ದೇವಸ್ಥಾನಗಳು ಫಸ್ಟ್ ಈ ಸರ್ಕಾರದ ಕಪಿಮುಷ್ಟಿಯಿಂದ ಹೊರಗಡೆ ಬಂದ್ಬಿಡ್ಬೇಕು. ಯಾರು ಧರ್ಮ ಶ್ರದ್ಧೆ ಇರತ್ತೆ ಅಂತವ್ರು ದೇವಸ್ಥಾನ ನಡೆಸುವಂತಹ, ಅಂತ ಒಂದು ಸಂಘಗಳು ದೇವಸ್ಥಾನ ನಡೆಸುವಂತ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾವಾಗ ನಿರ್ಮಾಣ ಆಗತ್ತೆ, ಬೇರೆ ಧರ್ಮದವರಿಗೆ ಇರುವಷ್ಟು ಒಂದು ಅವಕಾಶಗಳು ಅನ್ನುವಂಥದ್ದು, ಅವರ ಧರ್ಮವನ್ನ ಚೆನ್ನಾಗಿ ಆಚರಣೆ ಮಾಡೋದಿಕ್ಕೆ ಯಾವುದೇ ಸರ್ಕಾರದ ಒಂದು ಅಡ್ಡಿ ಆದಂಕ ಇಲ್ಲ, ಅವಾಗ ಆ ರೀತಿ ಯಾವಾಗ ಹಿಂದೂಗಳ ಆಚರಣೆ ಮಾಡುವಂತಹ ಸಾಧ್ಯ ಬರುತ್ತೆ ನಮ್ಮ ದೇಶದಲ್ಲಿ ನೋಡಿ, ಅವಾಗ ನಮ್ಮ ದೇಶ ಚೆನ್ನಾಗಿರತ್ತೆ. ಇಲ್ಲ ಅಂತಂದ್ರೆ ಈ ರೀತಿ ಬರೀ ಶೋಷಣೆಗೆ ಒಳಗಾದವರೇ ಹಿಂದೂಗಳ ಶೋಷಣೆ ಮಾಡಿರುವಂತ ಉದಾಹರಣೆ ಎಲ್ಲೂ ಇಲ್ವೇ ಇಲ್ಲ ಬಿಡಿ ಹಿಸ್ಟ್ರಿನಲ್ಲಿ. ಆದ್ರೆ ಹಿಂದೂಗಳ ಶೋಷಣೆಗೆ ಒಳಗಾಗಿರೋರೇ ಆಗಿರ್ಬೇಕಾಗತ್ತೆ ಇನ್ ಮುಂದಿನ ಪೀಳಿಗೆಯವರು. ನಾವ್ ಇವಾಗ್ಲೇ ಇದನ್ನ ಎಚ್ಚರಿಕೆ ಅಂತ ಅನ್ಕೋಬೇಕು. ನಮ್ಮ ಸತ್ಯ ಅಂತ ಯಾರು ಹೇಳ್ತಾ ಇದಾರೆ? ಈ ಸ್ವಾಮೀಜಿಗಳೇ ನೀವು ಹೇಳೋದೆಲ್ಲವೂ ಸಹಿತ ನಿಮ್ಮ ವೈದಿಕ ಶಾಹಿ ಚೌಕಟ್ಟಿನ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಿ. ಎಲ್ಲಿ ಆಗ್ತಕ್ಕಂಥ ಪ್ರಕರಣಗಳು ಏನು ಅದ್ರ ಬಗ್ಗೆ ಮಾತಾಡೋಣ, ಅವ್ಯವಹಾರದ ಬಗ್ಗೆ ಮಾತಾಡೋಣ. ಎಲ್ಲವನ್ನು ಧರ್ಮಕ್ಕೆ ಹೋಗಿ ಧರ್ಮವನ್ನ ವಿಭಜನೆ ಮಾಡುವ ಕೆಲಸವನ್ನ, ಧಾರ್ಮಿಕ
ಪ್ರಚೋದನೆ ಮಾಡುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಾವು ಎಲ್ಲರೂ ಸಹಿತ ಸಂವಿಧಾನ ಅಡಿಯಲ್ಲಿ ಎಲ್ಲಾ ಧರ್ಮೀಯರು ಸಹಿತ ಇಲ್ಲಿ ಸಹಬಾಳ್ವೆ ಮಾಡಬೇಕಾಗಿದೆ, ಮಾಡ್ತಿದ್ದೀವಿ. ಅದರ ಬದಲಾಗಿ ಹಿಂದೂ ಮೇಲೆ ಅಪಾಯ ಇದೆ ಎಲ್ಲ ಕಥೆಗಳನ್ನ ಕಟ್ಟುವುದನ್ನ ಬಿಟ್ಟುಬಿಡಿ. ಯಾವ ಹಿಂದೂವಿನ ಮೇಲೆ ಅಪಾಯ ಇಲ್ಲ. ಅಪಾಯ ಆಕಸ್ಮಿಕವಾಗಿ ಹಿಂದೂಗಳ ಮೇಲೆ ಇದ್ರೆ ನಿಮ್ಮ ಹಲವಾರು ಪ್ರಚೋದನೆ ಮಾಡುವವರು ಇರ್ತಾರೆ. ಧಾರ್ಮಿಕ ಪ್ರಚೋದನೆ ಮಾಡಬೇಡಿ. ಅಲ್ಲಿ ಏನಾಗಿದೆ ಅದರ ಬಗ್ಗೆ ಮಾತಾಡೋಣ, ಅಲ್ಲಿ ಕಲಬೆರಕೆ ಆದ್ರೆ ಮಾತಾಡೋಣ, ಅವ್ಯವಹಾರ ಆದ್ರೆ ಮಾತಾಡೋಣ. ಜನಾಂಗ ದ್ವೇಷ, ಮತಾಂಧತೆ ಮಾತಾಡೋದು ಈಗ ಮೊನ್ನೆ ದಾವಣಗೆರೆಯಲ್ಲಿ ಯಾವ ಹಿಂದೂ ನಾಯಕ ಪ್ರಚೋದನೆ ಕೊಟ್ಟ, ಪ್ರಚೋದನೆಯಿಂದ ಹಿಂದೂ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ನೀವು ಹಿಂದುತ್ವವಾದಿಗಳು ಹೇಳ್ತಕ್ಕಂಥ ಹಿಂದೂಗಳಿಗೆ ಯಾವ ಸ್ವಾಮಿ, ಈ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಎಲ್ಲಾ ಹಿಂದೂಗಳು ಸುರಕ್ಷಿತವಾಗಿದ್ದಾರೆ. ಬೆಂಕಿ ಹಚ್ಚುವವರು ಮಾತ್ರ ಹಚ್ತಾ ಇದ್ದಾರೆ, ಗಲಭೆಗಳು ಆಗ್ತಾ ಇದ್ದಾವೆ. ಒಂದ್ ನಿಮಿಷ ಆ ರೀತಿ ಕ್ರಿಯೆಗಳಾಗಿದ್ದಾವೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ನೀವು ಪ್ರಚೋದನೆ ಯಾಕೆ ಮಾಡ್ತಾ ಇದ್ದೀರಾ? ಈ ಕಡೆಗೂ ಆಗ್ತಾ ಇರೋದೇನು? ಹಾಳಾಗ್ತಾ ಇದೆ. ಇಲ್ಲಿ ವಿಚಾರ ಬೇಕಾಗಿದೆ. ಧಾರ್ಮಿಕ ನಂಬಿಕೆಗಳ ವಿಚಾರ ನೀವು ಪ್ರಚೋದನೆ ಮಾಡೋದು, ಬೆಂಕಿ ಹಚ್ಚೋದು, ಹಿಂದೂ ಹಿಂದೂ ಅಂತ ಹೇಳೋದು ಬೇಕಾಗಿಲ್ಲ. ನಾವು ಹಿಂದೂಗಳೇ, ಹಿಂದೂ ಸುರಕ್ಷತೆ ಬಗ್ಗೆ ನಮಗೂ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದನ್ನ ಹೊಡಿತಕ್ಕಂಥವ್ರು ಯಾರು ಅನ್ನೋದು ಯೋಚನೆ ಮಾಡಿ. ಗೊತ್ತಿರೋದಕ್ಕೆ ಈ ಪ್ರಾಣಿಗಳ ಕಲ್ಲೊಡೆದಾಗ ಗಣಪತಿ ಮೇಲೆ ನಿಮ್ ನಿಲುವೇನು ದಯವಿಟ್ಟು ಹೇಳ್ಬಿಡಿ ಸ್ವಾಮಿ. ನಮ್ಮ ಆಚರಣೆ ನಾವು ಮಾಡ್ತೀವಿ, ಪ್ರಚೋದನೆ ಮಾಡಬೇಡಿ. ನೀವು ವಿಷಯಾಂತರ ಆಗೋದು ಬೇಡ, ಇಲ್ಲಿಗೆ ನಿಲ್ಸ. ನೀವು ಪ್ರಚೋದನೆ ನಿಲ್ಲಿಸಿ. ವಿಷಯಾಂತರ ಧರ್ಮದ ಬಗ್ಗೆ ಇದು ಧರ್ಮದ ವಿಚಾರಣೆಯಲ್ಲಿ ಮಾತಾಡ್ತಿರುವಂತದ್ದು. ಹಾಗಾಗಿ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹೀಗಾಗಿಲ್ಲ, ನೀವು ವೈದಿಕ ಶಾಹಿ ತತ್ವದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಫೈನ್ ಗುರುಜಿ, ನಾನು ಹಿಂದುತ್ವದ ಬಗ್ಗೆನೇ ನಮ್ಮ ಧರ್ಮದ ಆಚರಣೆ ಬಗ್ಗೆ ಮತ್ತೊಬ್ಬರ ಮೇಲೆ ಕೇಳ್ತೀರಾ? ನಡೀತಿರೋದೇ ಹಿಂದೂ ಧರ್ಮ. ಇಲ್ಲ ಇಲ್ಲ, ಹಿಂದೂ ಧರ್ಮ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲಿ ಯಾರು ಬೇರೆ ತಪ್ಪು ಮಾಡಿದ್ರು ಅಂತಂದ್ರೆ ಅದು ತಪ್ಪೇ. ನಮ್ಮ ಆಚರಣೆ, ನಮ್ಮ ಆಚರಣೆ ನೀವು ಮಾಡ್ಕೊಳ್ಳಿ. ಹಿಂದೂಗಳ ಮೇಲೆ ಹಾಕ್ತೀರಿ, ನಾನು ಲಿಂಗಾಯತ ಮೇಲೆ ಹಾಕ್ತಾರೆ, ನಾನು ಅಲ್ಲಿ ನಿಮ್ಮ ದೇವರನ್ನ ತಂದು ದೇವರನ್ನ ಬಿಟ್ಟು ನಾವು ಅಲ್ಲ, ನಿಮ್ಮ ದೇವರನ್ನ ಬೇಕಾಗಿಲ್ಲ. ಅರ್ಥ ಆಯ್ತಾ? ಹೌದು, ನಾವು ಇಷ್ಟು ಲಿಂಗವನ್ನು ಬಿಟ್ಟು ಬೇರೆ ಅವ್ರವ್ರ ಧರ್ಮದ ಆಚರಣೆ ಅವ್ರು ಮಾಡ್ಕೊಳ್ಳಿ ಬಿಡಿ. ನಿಮ್ಮದನ್ನ ನಾವ್ ಯಾಕೆ ಮಾಡ್ಕೋಬೇಕು? ಆಚರಣೆ ಹಿಂದೂ ಧರ್ಮ ಹಿಂದೂ ಧರ್ಮ ಇನ್ನೊಬ್ಬರ ಕೇಳಿ ಧರ್ಮ ಆಚರಣೆ ಮಾಡೋ ಅವಶ್ಯಕತೆ ಅವ್ರವ್ರ ವೈಯಕ್ತಿಕ ನಿಮ್ಮ ಆಚರಣೆ ಮಾಡಿ, ಮತ್ತೊಬ್ಬರ ಹೇರಿಕೆ ಮಾಡಬೇಡಿ. ನಮಗ್ ಗೊತ್ತು ಸಂವಿಧಾನ ನಮಗೆ ರೈಟ್ಸ್ ಕೊಟ್ಟಿದೆ, ನಾವ್ ಏನ್ ಬೇಕಂದ್ರೂ ಆಚರಣೆ ಮಾಡಬಹುದು. ದೇವಸ್ಥಾನದ ಮಟ್ಟಿಗೆ ಏನ್ ಪ್ರಸಾದ ಗೊತ್ತು. ವಿಷಯಾಂತರ ಆಗ್ತಾ ಇದೆ. ಧರ್ಮದ ವಿಚಾರ ಮಾತಾಡ್ಬೇಕಾದ್ರೆ ಧರ್ಮದ ಬಗ್ಗೆನೇ ಮಾತಾಡ್ತಾ ಇರೋದು. ಕೊಬ್ಬಿನಿಂದ ಕೂಡ ನಾವು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೊಬ್ಬಿನಂಶ ಇಂಪಾರ್ಟೆಂಟ್ ಇರುತ್ತೆ. ಅದು ನಾವು ಇದು ಏನ್ ಹೇಳ್ತೀವಿ, ಪ್ರಾಣಿಗಳ ಕೊಬ್ಬು ಇಲ್ಲ ಅಂದರೆ ನಾವು ಏನು ಹೇಳ್ತೀವಿ ಪ್ಲ್ಯಾಂಟ್ ಸೋರ್ಸ್ ಫ್ಯಾಟ್ ಅಂತ ಏನು ಹೇಳ್ತೀವಿ, ಎರಡೂ ಕಡೆಯಿಂದನೂ ನಾವು ಯಾವಾಗಲೂ ಆ್ಯಸ್ ಎ ಮೆಡಿಕಲ್ ಇದರಲ್ಲಿ ನಾವು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತೇವೆ. ಸೊ ಯಾವಾಗಲೂ ನಾವು ಏನು ಹೇಳೋದು ಅಂದರೆ ಅನಿಮಲ್ ಫ್ಯಾಟ್ ಅಂದರೆ ಪ್ರಾಣಿಗಳ ಕೊಬ್ಬು ತುಂಬ ಹೆಚ್ಚು ತಗೊಳ್ಳೋ ಅಂತ ಅದನ್ನು ನಾವು ಯಾವತ್ತೂ ಯಾರಿಗೂ ಹೇಳೋದಿಲ್ಲ. ಯಾಕಂದರೆ ಅನಿಮಲ್ ಫ್ಯಾಟ್ನಲ್ಲಿ ತುಂಬ ಈ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಪ್ರಭಾವ ಬೀಳುತ್ತೆ ಒಂದು ವ್ಯಕ್ತಿಯ ಆರೋಗ್ಯದ ಮೇಲೆ. ಜೊತೆಗೆ ಹೃದಯ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಕೂಡ ಹೆಚ್ಚಾಗುವಂಥದ್ದು ಅನಿಮಲ್ ಫ್ಯಾಟಿಂದ ಆಗುತ್ತೆ. ಹಾಗಾಗಿ ಇಷ್ಟೇ ಅಮೌಂಟು ಈ ಅವಧಿಪಡಿಸಿದ ದಿನಗಳಲ್ಲಿ ಅಂದರೆ ವಾರಕ್ಕೆ 1 ಸಲ, ವಾರಕ್ಕೆ 2 ಸಲ ಎಷ್ಟು ತಗೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಯಾವಾಗಲೂ ತಿಳಿಸ್ತೀವಿ. ಅದು ಕೂಡ ಅವರ ಆರೋಗ್ಯದ ಸ್ಥಿತಿ, ಅವರ ಬ್ಲಡ್ ರಿಪೋರ್ಟ್ ಮತ್ತು ಅವರ ವಯಸ್ಸು, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಮಾತ್ರ, ಮತ್ತು ಯಾವ ಫಾರ್ಮ್ನಲ್ಲಿ ಅವ್ರು ತಗೊಳ್ಬೇಕಾಗತ್ತೆ, ಎಷ್ಟು ತಗೊಳ್ಬೇಕಾಗತ್ತೆ ಅನ್ನೋದ್ರ ಮಾಹಿತಿನ ನಾವು ಫಸ್ಟ್ ಕೊಡ್ತೇವೆ. ಸೊ ಇನ್ನೂ ಪ್ರಕಾರ ಹೇಳೋದಾದರೆ ಕ್ವಶನ್ ಕೇಳ್ಬೋದಾ? ಹೇಳಿ. ಇದು ಹಾರ್ಟ್ ಅಟ್ಯಾಕ್ ಅಂಡ್ ಹಾರ್ಟ್ ರೇಟ್ಸ್ ಡಿಸಬಿಲಿಟಿ ಇರ್ತಲ್ಲ,
it is not measured only because of you taken non-veg or you taken veg. See, the heart attack ratio is equally both side. ಬೋತ್ ಸೈಡ್ ಇದ್ರೂ ಕೂಡ ನಾವ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಈಗ ಸೀಡ್ಸ್ ಇದ್ರಲ್ಲಿ ಏನಂದ್ರೆ ಬೇರೆ ಬೇರೆ ತರ ಫ್ಯಾಟ್ ಗಳಿರುತ್ತೆ. ಈಗ ಪ್ಯೂಫಾ ಅಂತ ಏನ್ ಹೇಳ್ತೀವಿ ಮೇಡಮ್, ಆಹಾರ ಪದ್ಧತಿ ಇಡೀ ಜಗತ್ತಿನಲ್ಲೇ 1/3 ಕವರ್ ಆಗಿದೆ ನಾನ್ ವೆಜ್ ಅಂಡ್ ವೆಜ್. ದಟ್ಸ್ ವಿಯೆನ್ನಾ ಅಂತ ಕರೀತಾರೆ. ವಿಯೆನ್ನಾ ಯಾವ್ದು ಇನ್ನೊಂದು ಬರ್ತಲ್ಲ ವೆಜ್, ಪ್ಯೂರ್ ವೆಜ್ನಲ್ಲಿ ಒಂದು ಅಭಿಯಾನ ಶುರುವಾಗಿದೆ ಯುರೋಪ್ ಕಮ್ಯುನಿಟಿಯಲ್ಲಿ. ನಾನು ಕೇಳೋದು ಏನಂತಂದರೆ, ನಾನ್ ವೆಜ್ ತೊಗೊಂಡ್ರೇ ಇದು ಸಮಸ್ಯೆ ಬರುತ್ತೆ, ವೆಜ್ ತೊಗೊಂಡ್ರೆ ಸಮಸ್ಯೆ ಬರುತ್ತೆ ಅಂದಾಗ ಇಲ್ಲಿ ಪ್ರಶ್ನೆ ಇಲ್ಲಿ ಮೇಡಮ್, ಇಲ್ಲಿ ವಿಷಯ ಇರೋದೇನೆಂದರೆ, ತಿರುಪತಿ ಲಾಡು ಒಳಗೆ ಕೊಬ್ಬಿನಂಶ ಏನು ಸೇರಿಸಿದ್ದಾರೆ, ಅದು ಮೇನಿನ ಎಣ್ಣೆ ಆಗಿರ್ಬೋದು, ಬೇರೆ ಬೇರೆ ವಾಟ್ ಎವರ್ ಇಟ್ ಈಸ್, ಅದು ನಾವು ಪ್ರಸಾದ ಅಂತ ತೆಗೆದುಕೊಂಡಾಗ ಬಂದಾಗ ಅದು ನಮ್ಮ ದುಷ್ಪರಿಣಾಮ ಕಾಣ್ ಮಾಡತಕ್ಕಂಥ ವಾದ ಇವರು. ಖಂಡಿತ ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ನನ್ನ ನಿವೇದನೆ. ಆಹಾರ ಸಂಸ್ಕೃತಿ ಇದೆಯಲ್ಲ ಅವ್ರವ್ರಿಗೆ ಬಿಟ್ಬಿಡಿ. ಹೌದು, ಅದರಿಂದ ಹೌದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅದು ಪರಿಣಾಮ ಬೀಳುತ್ತೆ. ಯಾಕಂದರೆ ಅನಿಮಲ್ ಅಂದರೆ ಇದು ಪ್ರಾಣಿಗಳ ಕೊಬ್ಬಿನ ಅಂಶದಿಂದ ಏನಾಗುತ್ತೆ, ಅದು ಡೈರೆಕ್ಟ್ ಅಂದರೆ ಕಾರ್ಸಿನೋಜೆನಿಕ್ ಅಂತ ನಾವು ಏನು ಹೇಳ್ತೀವಿ, ಅಂದರೆ ಕ್ಯಾನ್ಸರ್ ಉತ್ಪತ್ತಿ ಆಗೋ ಅಂಥ ಸೆಲ್ಸ್ಗಳ ಮೇಲೆ ಪರಿಣಾಮ ಬೀಳುತ್ತೆ. ಆಮೇಲೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಕುಂದಿಸುತ್ತೆ. ಸೊ ಅದು ಒಂದು. ಇನ್ನೊಂದು ಮತ್ತು ಡೈರೆಕ್ಟ್ ತುಂಬಾ ಎಫೆಕ್ಟ್ ಆಗೋದು ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ಸೆಲ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ಒಂದು ಉತ್ಪತ್ತಿ ಆಗುವಂಥದ್ದು, ಅಂದರೆ ಕ್ಯಾನ್ಸರ್ ಏಜೆಂಟ್ ಥರ ಇದಾಗುತ್ತೆ. ಎಸ್ಪೆಷಲಿ ಕೋಲನ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ, ಕರಳಿಗೆ ಸಂಬಂಧಪಟ್ಟಿರೋವಂಥ ಕ್ಯಾನ್ಸರು, ಅದಕ್ಕೆ ತೊಂದರೆ ಪಡೋ ಅಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಹೃದಯಕ್ಕೆ ಮತ್ತು ಕರಳಿಗೆ ಸಂಬಂಧಪಟ್ಟಿದ್ದು ಮತ್ತು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋ ಅಂಥ ಪ್ರಭಾವ ಖಂಡಿತ ಬೀಳುತ್ತೆ. ದಿನವೂ ಮಾಂಸಾಹಾರಿಗಳು ಇರ್ತಾರಲ್ಲ ಮೇಡಮ್, ಅವ್ರಿಗೆಲ್ಲ ಇದು ಆಗೋದಿಲ್ವಾ? ದಿನ ಮಾಂಸಾಹಾರಿ ತಿಂತಾರೆ ಅವರು, ಅದನ್ನ ಬಿಟ್ಟು ಇನ್ನೇನು ತಿನ್ನೋದಿಲ್ಲ. ಲಾಂಗ್ ರನ್ ಇದರಲ್ಲಿ ಅವ್ರಿಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಬರುತ್ತೆ, ಅಲ್ಲ ತುಂಬಾ ಹೆಚ್ಚು ದಿನಗಳ ಮೇಲೆ ಅದು ಪ್ರಭಾವ ಬೀಳುತ್ತೆ. ಈ ಸಬ್ಜೆಕ್ಟ್ ಯಾಕೆ ಇದು ಸಂಕೀರ್ಣ ಆಗತ್ತೆ ಅಂತ ಹೇಳ್ಬಿಡ್ತೀನಿ. ವಿ ಆರ್ ಟಾಕಿಂಗ್ ಅಬೌಟ್ ಲಾಡು ಆ್ಯಂಡ್ ಅದರ್ ಥಿಂಗ್ಸ್. ಇಷ್ಟೇ. ನೀವು ಯು ಆರ್ ಎಕ್ಸ್ಪರ್ಟ್ ಇನ್ ದ ಫುಡ್ ಸಿಸ್ಟಮಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ನಿಮ್ಮ ಮಾತಲ್ಲಿ ಗೊತ್ತಾಗುತ್ತೆ. ಇದು ಸಬ್ಜೆಕ್ಟ್ ಇಶ್ಯೂ ಇರೋದು ಏನಂತಂದರೆ, ಬಹುಸಂಖ್ಯಾತರ ಭಕ್ತರ ಅಭಿಲಾಷೆ ಮತ್ತು ಅವರ ಒಂದು ಏನಿದೆ ಅದಕ್ಕೆ ಧಕ್ಕೆ ಆಗಿದೆ ಅನ್ನತಕ್ಕಂಥ ಊಹಾಪೋಗಳು, ಕೋಕುಗಳು ಮತ್ತು ಬೇರೆ ಬೇರೆ ಮಾತುಗಳು ನಡೀತಾ ಇದೆ. ವಿಷಯಕ್ಕೆ ಬಂದ್ಬಿಡೋಣ. ಸಿಂಪಲ್. ಈಗ ಏನಾಗುತ್ತಂತಂದರೆ, ನಮ್ಮನ್ನು ಆಳತಕ್ಕ ಆಳ್ವಿಕೆ ಏನಿದೆಯಲ್ಲ, ಅವರ ಒಂದು ಮೈಂಡ್ ಸೆಟ್, ಒಬ್ಬ ರಾಜ್ಯವನ್ನು ಆಳ್ತಿರ್ಬೇಕಾದ್ರೆ ಅವ್ರು ಯಾವುದೇ ಥರದ ಬೇರೆ ಥರದಲ್ಲಿ ಇರಬಾರ್ದು. ಏನು ಒಂದೇ ಸಮುದಾಯದ ತುಷ್ಟೀಕರಣ ಆಗಿರ್ಬೋದು, ಅದು ಯಾವುದೇ ಸರ್ಕಾರ ಆಗಲಿ ಒಂದು ಸಮುದಾಯ ತುಷ್ಟೀಕರಣ ಮಾಡೋದು. ಉದಾಹರಣೆ ಕೊಡ್ತೀನಿ. ಈಗ ಮುಜರಾಯಿ ಇಲಾಖೆಯಲ್ಲಿ ಬರತಕ್ಕಂಥ ಉತ್ಪನ್ನಗಳೆಲ್ಲ ಬೇಕು, ಆಯ್ತಲ್ಲ. ಇಲ್ಲಿಗೆ ಉತ್ಪನ್ನಗಳು ಬೇಕು, ಮುಜರಾಯಿ ಇಲಾಖೆ ಬರೋ ಉತ್ಪನ್ನಗಳು ಬೇಕು. ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆಲ್ಲ ಕರೆಂಟ್ ಬಂದುಬಿಟ್ಟು ಪರ್ ಯೂನಿಟ್ ರೇಟು 7 ರೂಪಾಯಿ. ಅದೇ ಕರೆಂಟ್ ರೇಟು ನಮ್ಮ ಕರ್ನಾಟಕದ ಬೆಸ್ಕಾಂ ಕರೆಂಟ್ ರೇಟು ಮಸೀದಿಗೆ 2 ರೂಪಾಯಿ, ಚರ್ಚಿಗೆ 2 ರೂಪಾಯಿ. ಇದು ಇನ್ಬ್ಯಾಲೆನ್ಸ್. ದಿಸ್ ಇಸ್ ಇನ್ಬ್ಯಾಲೆನ್ಸ್. ಇಟ್ ಈಸ್ ನಾಟ್ ಎ ರಿಲಿಜಿಯಸ್ ಅಲ್ಲ ಇದು. ದಿಸ್ ಈಸ್ ನಥಿಂಗ್. ಅಂದರೆ ಜನರ ನಾಗರಿಕರ ಒಂದು ತೆರಿಗೆ ಹಣದ ದುರುಪಯೋಗದ ಪರಾಕಾಷ್ಠ. ಅವ್ರಿಗೆ ಸಂಬಳ ಬೇಕು. ಯಾರಿಗೆ? ಇವ್ರು ಬಕ್ಸ್ ಬೋರ್ಡಿನ ದೇವಸ್ಥಾನ ಮಸೀದಿಗಳೆಲ್ಲ ಅವ್ರದ್ದು ಇಂಡಿವಿಜುವಲ್ ಪ್ರಾಪರ್ಟಿ. ನಾವು ಅವ್ರಿಗೆ ಸಂಬಳ ಕೊಡ್ತೀವಿ. ಯಾರಿಗೆ? ವಕ್ಸ್ ಬೋರ್ಡ್ ಮುಲ್ಲಾನಗಳಿಗೆ ಸಂಬಳ ನಾವು ಕೊಡ್ತೀವಿ. ಇದು ಪಾರ್ಷಲ್ಲು. ನಮ್ಮ ದೇವಸ್ಥಾನ ಆದಾಯ ಬೇಕು, ಆ ದೇವಸ್ಥಾನದ ಏನೂ ಆದಾಯ ಬೇಡ, ನಮ್ಗೆ ಅದು ಬೇಕು ಅಂತ ಕೇಳ್ತೀವಿ ನಾವು. ಇಲ್ಲಿ ಏನು ನಡೀತಿದೆ ಇಲ್ಲೇನು ನಡೀತಿದೆ ಇಲ್ಲೇನು ನಡೀತಿದೆ ಇಲ್ಲಿ ಅಂತಂದರೆ, ಇಲ್ಲಿ ತಿರುಪತಿ ದೇವಸ್ಥಾನದೊಳಗೆ ನಡೀತಾ ಇರೋದು ಮುಗಿಸ್ಬಿಡ್ತಿದ್ದಾರೆ. ನಡೀತಾ ಇರೋದು ಏನಂತಂದರೆ, ಇಲ್ಲಿ ತುಷ್ಟೀಕರಣ ಏನಾಗಿದೆ ಅಂತಂದರೆ, ಆ ಒಂದು ಆಳದ ವ್ಯಕ್ತಿ ಯಾರು ಆಳದ್ರಲ್ಲ ಆ ಕಾಲಘಟ್ಟದಲ್ಲಿ ತಿರುಪತಿ ದೇವಸ್ಥಾನ ಆಳದ್ರಲ್ಲ, ಅಂದರೆ ಅವ್ರ ರಾಜ್ಯಭಾರ ಇತ್ತಲ್ಲ, ಆವಾಗ ಗಬ್ಬೆಬ್ಸಿದ್ರು. ಮತಾಂತರ ಸೇರಿಕೊಳ್ತು, ಪೆಟೆಡ್ ಇಂಟ್ರೆಸ್ಟ್ಗಳು ಬಂತು, ಎಲ್ಲ ಬಂತದು. ಇವಾಗ ರಾಜಕಾಂಶ ನಾಶ ಆಗಿರ್ಬೋದು, ಬಟ್ ಅವ್ರೇನು ಬಿತ್ತನೆ ಮಾಡ್ಬಿಟ್ಟು ಹೋದ್ರಲ್ಲ ಇಲ್ಲಿ ಆ ಒಂದು ಜಾಗದಲ್ಲಿ, ಆ ಬಿತ್ತನೆಯ ಫಲನೇ ಇವತ್ತು ಅನುಭವಿಸ್ತಾ ಇರೋದು. ಏನು ಕಲಬೆರಕೆ ಲಾಡುಗಳು, ಕಲಬೆರಕೆ ಆಹಾರಗಳು. ಸರ್ ಈಗ ಸರಾಗಿ ಹೇಳಿದ್ರು, ಯಾರೊಬ್ರು ಹೇಳಿದ್ರು, ಇವರೇ ಹೇಳಿದ್ರು ಅಂತ ಕಾಣುತ್ತೆ. ಲಾಡು ಹೊರಗೆ 1 ವಾರ 2 ದಿನಕ್ಕೆ ವಾಪಸ್ ಬರ್ಬೇಕಾದ್ರೆ ವಾಸನೆ ಬರುತ್ತೆ ಲಾಡೋದು. ಯಾವ ಲಾಡು ಅಂತ ಕರಿತೀರಿ ನೀವು? ತೃಪ್ತಿ ತುಪ್ಪದ ಲಾಡು ಅಂತ ಕರಿತೀರಾ, ಅಥವಾ ಅದು ಏನೋ ಬೇರೆ ಲಾಡು ಅಂತ ಕರಿತೀರಾ, ಕಬ್ಬಿದ ಲಾಡು ಅಂತ ಕರಿತೀರಾ? ಬರತ್ತವ್ರೆ. ಈಗ ಈ ಘಟನೆ ಓಕೆ ಓಕೆ ಎಸ್ ಗುರುಜಿ, ಈಗ ಹೌದಾ? ಓಕೆ ಓಕೆ ಎಸ್ ಮೇಡಮ್, ಈಗ ಸಹಜವಾಗಿ ಈ ರೀತಿಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಈಗ ಅಂದರೆ ಮುಂದೆ ಏನು ಅಂದರೆ, ಈಗ ಯಾಕೆಂದರೆ ಈಗ ಅವರು ಓನ್ಲಿ ವೆಜ್ ಇದೆ. ಅವರು ಈಗ ತಿರುಪತಿಗೆ ಹೋಗೋರು ಯಾರು ಓನ್ಲಿ ವೆಜ್,
ನಾನ್ ವೆಜ್ ಹೋಗ್ತಾರೆ, ಆ ಟೈಮಲ್ಲಿ ವೆಜ್ ಬಿಟ್ಬಿಡ್ತಾರೆ. ಒಂದು ಮನೆಯಲ್ಲಿ ಏನಾದರೂ ಲಡ್ಡು ಇತ್ತು ಅಂತಂದರೆ ಅದನ್ನ ಪವಿತ್ರವನ್ನು ಕಾಪಾಡ್ಕೊಳ್ಬೇಕು ಅಂಥೇಳಿ ಆ ರೀತಿಯ ದೃಷ್ಟಿಯಲ್ಲಿ ನೋಡ್ತಾರೆ. ಬಟ್ ಈಗ ಈ ರೀತಿಯಾಗಿ ಲಡ್ಡುವಿನಲ್ಲಿ ಈ ರೀತಿಯಾಗಿ ಪ್ರಾಣಿಗಳ ಕೊಬ್ಬಿನಾಂಶವನ್ನು ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿದಾಗ ಈಗ ಏನು ಭಕ್ತಾದಿಗಳು ಏನು ಮಾಡಬೇಕು ಅಂತೇಳಿ ಅವ್ರ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಆರೋಗ್ಯ ಅಭಿವೃದ್ಧಿ ಅಂತ ಏನು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು? ಬ್ಯಾನ್ ಇಟ್, ಸಿಂಪಲ್. ಮುಂಜಾಗ್ರತಾ ಕ್ರಮಗಳು ಅಂದರೆ ಈಗ ಸದ್ಯಕ್ಕೆ ಅವರು ತಗೊಳ್ಳೋದು ನಿಲ್ಲಿಸ್ಬೇಕಾಗತ್ತೆ. ಸೊ ಅದು ಒಂದು. ಮತ್ತು ಇನ್ನೊಂದು ಏನಂದರೆ ಸರ್ಕಾರ ಅವರು ಇರೋದ್ರಿಂದ ಅವರು ಜವಾಬ್ದಾರಿ ತಗೊಂಡು ಮುಂದೆ ಅವ್ರು ಏನಂತ ಒಂದು ರೂಲ್ಸು, ಒಂದು ರೆಗ್ಯುಲೇಷನ್ಸು, ಒಂದು ಸಮೀಕರಣ ಮಾಡ್ತಾರೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಅದು ಆ ಲ್ಯಾಬ್ ಅನಾಲಿಸಿಸ್ ಆಗಿರ್ಬೋದು. ಬಟ್ ಆಶ್ಚರ್ಯಕರ ಏನಂದರೆ ಯಾಕೆ ಇಷ್ಟು ದಿನ ಅದೆಲ್ಲ ಅನಾಲಿಸಿಸ್ ಆಗಿಲ್ಲ? ಯಾಕಂದರೆ ಯಾವುದೇ ಫುಡ್ ಆದರೂ ಕೂಡ ಎಲ್ಲೇ ನೀವು ತಗೊಳ್ಳಿ, ದೇವಸ್ಥಾನ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಪ್ರತಿ ಸಲನೂ ಒಂದು ಆಡಿಟ್ ಅಂತ ಇರುತ್ತೆ, ಒಂದು ಫುಡ್ ಅನಾಲಿಸಿಸ್ ಅಂತ ಇರುತ್ತೆ, ಒಂದು ಫುಡ್ ಅನಾಲಿಸಿಸ್ ಕಮಿಟಿ ಅಂತ ಇರುತ್ತೆ. ಸೊ ಆ ಕಮಿಟಿಗಳು ಮಾಡಿರೋದು ಏನು ಸರ್ಕಾರಗಳು ನಿಯಮಗಳನ್ನು ಪಾಲಿಸ್ತಾರೆ ಅದನ್ನು ನೋಡಿ ಆಮೇಲೆ ಜನಗಳು ಅವರು ರೀಸ್ಟಾರ್ಟ್ ಮಾಡ್ಬೋದು. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಹಸು ಇದೆಲ್ಲ ಮೇಡಮ್, ಹಸುವಿನಿಂದ ಹಾಲನ್ನು ಕರಿತೀವಲ್ವಾ, ಅದು ಹಸುವಿನಿಂದ ನಾವು ಹಾಲು ಕರೆಯುವಾಗ ಹಸುವಿನ ಕೊಬ್ಬು ಸಹಿತ ಹಾಲಿನ ರೂಪದಲ್ಲಿ ಬರುತ್ತಲ್ವಾ, ಅದು ಸಹಿತ ಅದೇ ತಾನೆ ಈ ಸದ್ಯಕ್ಕೆ. ಈಗ ನಾನು ಹೇಳ್ತೇನೆ ಕೇಳಿ, ಈಗ ಹೆಚ್ಚಿಗೆ ಸೇರಿಸುವುದು ಮತ್ತು ಹಾಲಿನ ಮೂಲಕವೇ ಒಂದು ಆ ಕೊಬ್ಬು ಅನ್ನೋದು ಅದು ಸಹಿತ ಬಂದ್ಬಿಡುತ್ತೆ, ಅದರಿಂದನೇ ತುಪ್ಪ ಮಾಡಲಾಗುತ್ತೆ. ಈಗ ನೋಡಿ, ಹಸು ಸೇವಿಸೋ ಅಂತ ಆಹಾರ ಯಾವುದು? ಕಲಬೆರಕೆಯಿಂದ ಹಸು ಸೇವಿಸೋ ಆಹಾರದ ಮೇಲೆ ಹಾಲು ಕರೆದಾಗ, ಹಸುವಿನ ಹಾಲು, ಮೇಕೆ ಹಾಲು ಕರೆದಾಗ, ಆ ಹಾಲು ಕರೆದಾಗ ಅದ್ರ ಕೊಬ್ಬಿನ ಸಮೇತ ಬರುತ್ತೆ ಆಗಲಿ ಅದೇನಾಗಲಿ. ನೋಡಿ ಸರ್, ಈಗ ನಮ್ಮ ದೇಶ ಹಸುಗಳು ಮತ್ತು ಪ್ರಾಣಿಗಳು ನಮ್ಮ ಮನುಷ್ಯನ ಬದುಕು ಜೊತೆಗೆ ಲಕ್ಷಾಂತರ ವರ್ಷಗಳಿಂದ ಜೊತೆಗಿದೆ. ಅದು ಲಕ್ಷಾಂತರ ವರ್ಷಗಳ ಕಾಲ ಅದೇ ಒಡನಾಡಿಯಾಗಿದೆ ಅದು ಹಸುಗಳೆಲ್ಲ, ಮೇಕೆಗಳೆಲ್ಲ. ಅವು ಯಾವ್ದು ಆಹಾರ ಸೇವನೆ ಮಾಡ್ಕೊಂಡೇ ಬತ್ತು. ಅನ್ನ ಮನ್ನ ನೋಡಿದ್ ನೆನ್ನೆ ಮೊನ್ನೆ ಅದು ಶತಮಾನಗಳ ಹಿಂದೆ. ಅವಾಗೆಲ್ಲ ಹಾಲು ಕುಡ್ಕೊಂಡು ಬದುಕ್ತಿದ್ದವ್ರಿಗೆಲ್ಲ ಇವತ್ತು ಪ್ರಶ್ನೆ ಹುಟ್ಟೋದೇನೆಂದರೆ, ತಿರುಪತಿ ತಿಮ್ಮಪ್ಪನ ಲಾಡು ಕಲಬೆರಕೆ ಆಗಿದೆಯಾ? ಆಗಿದ್ರೆ ಏನು ಕಲಬೆರಕೆ ಮಾಡಿದ್ವಿ? ಉದಾಹರಣೆಗೆ ಏನಾಗುತ್ತೆ, ಅದೇ ಒಂದು ತಿರುಪತಿ ಲಾಡು ಯಾರೊಬ್ಬ ಅಲ್ಪಸಂಖ್ಯಾತ ತಿಂದು ಅಂದುಕೊಳ್ಳಿ, ಇದರ ಯಾವುದೋ ಒಂದು ನಮಗಿಷ್ಟ ಇದ್ದರೆ ಪ್ರಾಣಿದೊಂದು ಕೊಬ್ಬಿದೆ ಅಂತಾನೆ. ಅದೇ ಒಬ್ಬ ಹಿಂದೂ ಅವನೇನು ಮಾಡ್ತಾನೆ, ನಮಗಿಷ್ಟ ಇದ್ದರೆ ಯಾವುದೋ ಒಂದು ಕೊಬ್ಬಿದೆ ಅಂತಾನೆ. ಅಂದರೆ ಇಲ್ಲೆಲ್ಲೋ ಹೊಡೆಯೋತಕ್ಕಂಥ ಒಂದು ಏನಿದೆ, ಒಂದು ಹೊಡೆಯತಕ್ಕಂಥ ಒಂದು ನೀವೇನನ್ನು ಹೇಳ್ತಿರಲ್ಲ ಅದನ್ನು ವಿರೋಧಿಸಿ ಅದರಲ್ಲಿ ದಯವಿಟ್ಟು ರಾಜಕಾರಣ ಮತ್ತು ಧರ್ಮ ಕಾರಣ ಮಾಡಕ್ ಹೋಗ್ಬೇಡಿ. ನಾವು ಮಾಡಿಲ್ಲ, ಇಲ್ಲ ಒಂದು ಧರ್ಮ ಮಾಡೇ ಇಲ್ಲ, ಇನ್ನೊಬ್ಬರ ಧರ್ಮದ ಆರೋಪ ಮಾಡುವುದು ನಾವು ಮಾಡೇ ಇಲ್ಲ. ಅದನ್ನ ನೋಡಿ ಸರ್, ಈಗ ಅವ್ರು ಬಿಡಿ ನೋಡಿ ಸರ್, ವೈಯಕ್ತಿಕ ಅಭಿಪ್ರಾಯಗಳು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸಂಬಂಧಪಡೋದಿಲ್ಲ. ಐ ಆಮ್ ನಾಟ್ ಬಿಲಾಂಗ್ಸ್ ಟು ಹಿಮ್. ಇರ್ಲಿ, ನಾನು ಹೇಳೋದು ಅವ್ರ ಬಗ್ಗೆ ಹೇಳ್ತಾ ಇರೋದು. ಧಾರ್ಮಿಕವಾಗಿ ಒಡೆಯುವ ಕೆಲಸವನ್ನು, ವಿಭಜನೆ ಮಾಡುವ ಕೆಲಸವನ್ನು ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ಈಗ ಏನು ಪರ್ಟಿಕ್ಯುಲರ್ ಸಮಸ್ಯೆ ಆಗಿದೆ ಅಲ್ಲಿ ಕಲಬೆರಕೆ, ಕಲಬೆರಕೆ ಯಾರು ಮಾಡಿದ್ದಾರೆ ಅದನ್ನು ಕಂಡಿದ್ದೀರಿ, ಅವರಿಗೆ ಶಿಕ್ಷೆ ಕೊಡಿ. ಅದು ಬಿಟ್ಟು ಅದರಲ್ಲಿ ರಾಜಕಾರಣ ಮಾಡುವುದು, ಆ ರಾಜಕಾರಣದಲ್ಲಿ ಭಕ್ತಾದಿಗಳನ್ನ ಡಿವೈಡ್ ಮಾಡುವುದು, ಧರ್ಮಕಾರಣ ಮಾಡ್ತಾ 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 ಒಂದು ಧರ್ಮದ ಪರವಾಗಿ ಇನ್ನೊಂದು ಧರ್ಮದ ಅವಹೇಳನ ಮಾಡುವುದು, ಇವುಗಳನ್ನ ಮಾಡುವುದರಿಂದಲೇ ಸಮಾಜದಲ್ಲಿ ಯಾವತ್ತೂ ಸಹಿತ ಅಸಹನೆ ಹುಟ್ಟುತ್ತೆ, ಧಾರ್ಮಿಕ ವಿಭಜನೆ ಆಗುತ್ತೆ. ಆದ್ರಿಂದ ಇವುಗಳನ್ನ ದಯವಿಟ್ಟು ಬಿಟ್ಟು ಏನು ಸಮಸ್ಯೆ ಆಗಿದೆ ಅದನ್ನು ಮಾತ್ರ ಮಾಡಿ. ಆಗಿರೋ ಸ್ಥಳದಲ್ಲಿ, ಆಗಿರೋ ಜಾಗದಲ್ಲೇ ಮಾಡ್ತಿದ್ದಾರೆ. ಅಲ್ಲಿನೂ ಕಳ್ಳರು ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಯಾವ ದೇವಸ್ಥಾನದಲ್ಲೂ ಕಳ್ಳರು ಇರ್ತಾರೆ, ಎಲ್ಲಾ ಕಡೆ ಜಾಗವೇ ಆಗಿಲ್ಲ. ಒಂದ್ ನಿಮಿಷ ಸರ್, ಅವ್ರು ಹೇಳ್ತಾ ಇದ್ರು ಏನಪ್ಪಾ ಅಂದ್ರೆ, ನಮ್ಮ ಹಿಂದೂ ದೇವಸ್ಥಾನಗಳ ದುಡ್ಡನ್ನ, ತೆರಿಗೆ ದುಡ್ಡನ್ನ ಮಸೀದಿಗಳಿಗೆ ಮತ್ತು ಚರ್ಚ್ಗಳಿಗೆ ಕೊಡಲಾಗುತ್ತದೆ ಅಂತ ಧಾರ್ಮಿಕ ದತ್ತಿ ಕಾನೂನು ಅಂತ ಬಂದಿದೆ. ಇತ್ತೀಚೆಗೆ ಪರಿಷ್ಕರಣವೂ ಆಗಿದೆ. ಅದರಲ್ಲಿ ಎಲ್ಲಿಯೂ ಸಹಿತ ಆ ತರ ಇಲ್ಲ. ನಾನು ಹೇಳಲೇ ಇಲ್ಲ ಅದನ್ನ, ನಾನು ಹೇಳಲೇ ಇಲ್ಲ ಅದನ್ನ. ನೀವು ಹುಟ್ಟಿಸ್ಕೊಂಡು ಹೇಳ್ತಿದ್ದೀರಿ, ನಾನು ಹೇಳಿದ್ದೆ. ನೋಡಿ ಸರ್, ಇಷ್ಟೇ. ಏನು ನೀವು ನಂಬಿಕೆಯನ್ನು ಇವಾಗ ಬೇರೆ ಬೇರೆ ತರ ಜಿಹಾದಿಗಳು, ಬೇರೆ ಬೇರೆ ತರ ಟೆರರಿಸಮ್ ಬಂದಿದೆ. ಇವಾಗ ಮಾಡ್ತಾ ಇರೋದು ಹೆಂಗ್ ಗೊತ್ತಾ, ನಂಬಿಕೆ ಮೇಲೆ ನಡೀತಾ ಇರತಕ್ಕಂಥ ಜಿಹಾದಿ ಇದು. ಟೆರರಿಸಮ್, ಅಟ್ಯಾಕ್ ಹಿಂದೂಸ್ ಇನ್ ದ ಡಿಫರೆಂಟ್ ಲೆವೆಲ್ ಅಂತ. That's what I want to confirm. Who is attacking? People are attacking. System is attacking. ಯಾರ people? System attack ಮಾಡ್ತಿದೆ. Thank you very much. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಓಕೆ, ಫೈನ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಈಗ ಆ ದೇವಸ್ಥಾನದ ಮೇಲೆ ಬಂದಿರುವಂತಹ ಬಹಳ ಗಂಭೀರ ಆರೋಪ, ಅದನ್ನು ಈ ರೀತಿಯಾಗಿ ಕಲಬೆರಕೆ ಮಾಡಲಾಗ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ತನಿಖೆ ಆಗಬೇಕು ಅಂತೇಳಿ ಕೆಲವೊಂದಿಷ್ಟು ವರ್ಗದ ಒಂದು ವಾದ ಇರುವಂಥದ್ದು. ಬಟ್ ನಾವು ಹೇಳ್ತಾ ಇರುವಂಥದ್ದು, ಇಲ್ಲಿ
ಕೋಟ್ಯಾನುಕೋಟಿಯ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಬಾರದು, ಏನೇ ಇದ್ರೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ನಾನು